Okay, so let us continue with your module number 3. Let me share the screen now. Hope screen is visible, right? ಇಲ್ಲ ಸರ್, ಇನ್ನೂ ಶೇರ್ ಆಗಿಲ್ಲ. ಸರ್ ಶೇರ್ ಆಗ್ತಿದೆ. ಸೊ ನಿಮ್ಮ ಲಾಸ್ಟ್ 2 ಕ್ಲಾಸಸ್ಸಲ್ಲಿ ನಾನು ಒಂದು ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಬಗ್ಗೆ ಬೇಸಿಕ್ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ನ ಹೇಳಿದ್ದೆ. ಅದಾದಮೇಲೆ ಪಾರ್ಟ್ಸ್ ಆಫ್ ಬಿಸ್ನೆಸ್ ಲೆಟರ್ ಬಗ್ಗೆ ಮಾತಾಡಿದ್ದೆ. ಅದಾದಮೇಲೆ ನಾವು ಲಾಸ್ಟ್ ಕ್ಲಾಸ್ ಅಂದರೆ ನಿನ್ನೆ ನಾವು ಮಾತಾಡಬೇಕಾದಾಗ ಎನ್ಕ್ವೈರಿ ಲೆಟರ್ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಎನ್ಕ್ವೈರಿ ಅಂತ ಅಂದರೆ ಏನು, ಇದರಲ್ಲಿ ಬರುವಂತಹ 2 ಡಿಫ್ರೆಂಟ್ ಕ್ಯಾಟಗರಿ, ಒಂದು ಸಾಲಿಸಿಟೇಟೆಡ್ ಮತ್ತು ಇನ್ನೊಂದು ಅನ್ಸಾಲಿಸಿಟೇಟೆಡ್. ಆಮೇಲೆ ಇದರಲ್ಲಿ ಯಾವ ರೀತಿ ಓಪನಿಂಗ್ ರಿಮಾರ್ಕ್ಸ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ರಿಮಾರ್ಕ್ಸ್ ಯಾವ ರೀತಿ ಕೊಡಬೇಕು ಅಂತ ನೋಡಿ ಅರ್ಥ ಮಾಡಿಕೊಂಡು ದೆನ್ ಲೇಟರ್ ಪಾರ್ಟ್ ವಿ ಡಿಸ್ಕಸ್ಡ್ ಅಬೌಟ್ ಸಮ್ ಆಫ್ ದ ಫಾರ್ಮೆಟ್ಸ್. ಕೆಲವೊಂದು ಫಾರ್ಮೆಟ್ಸ್ಗಳನ್ನ ಏನು ಮಾಡಿದ್ವಿ ನಾವು ನೋಡಿದ್ವಿ. ಸೊ ಈ ಫಾರ್ಮೆಟ್ಸ್ಗಳೆಲ್ಲ ಆದಮೇಲೆ ಐ ಥಿಂಕ್ ನಾನು ನಿಮ್ಗೆ ಅಸೈನ್ಮೆಂಟು ಸಹ ಕೊಟ್ಟಿದ್ದೆ, ಏನು ಮಾಡ್ಕೊ ಬರಬೇಕು ನೀವು ಅಂತಲೂ ಹೇಳಿದ್ದೆ ನಾನು. ನೆಕ್ಸ್ಟು ಕಾನ್ಸೆಪ್ಟ್ ಇರೋದು ಬಂದು ಯಾವುದು ನಿಮಗೆ ಲೆಟರ್ಸ್ ಆಫ್ ಆರ್ಡರ್ ಅಂತ. ಲೆಟರ್ಸ್ ಆಫ್ ಆರ್ಡ್ರು ಕಂಪನಿ ಪಾಯಿಂಟ್ ಆಫ್ ವ್ಯೂ ಅಥವಾ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ, ಒಂದು ಆರ್ಡರ್ನ ಪ್ಲೇಸ್ ಮಾಡಬೇಕಾದಾಗ ಯಾವ ರೀತಿ ಲೆಟರ್ಗಳನ್ನ ಬರೀಬೇಕು, ಸೊ ಯಾವ ರೀತಿ ಏನೋ ನಿಮ್ಮ ಒಂದು ಆರ್ಡರ್ನ ಪ್ಲೇಸ್ ಮಾಡಬೇಕು, ಏನೇನು ಕಂಟೆಂಟ್ಸ್ಗಳು ಇನ್ವಾಲ್ವ್ ಆಗಿರಬೇಕು, ಸೊ ಅದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ದಟ್ ಇಸ್ ವಾಟ್ ವಿ ಕಾಲ್ ಆಸ್ ಲೆಟರ್ಸ್ ಆಫ್ ಆರ್ಡರ್. ಸೊ ಐ ಥಿಂಕ್ ನೀವು ತುಂಬ ಹಿಂದೆ ಓದಿದ್ದು, ಸುಮಾರು 7-8 ಒಂದು 10 ವರ್ಷದ ಹಿಂದೆ ಓದಿದ್ದು ನೀವು ಈ ಒಂದು ಕಾನ್ಸೆಪ್ಟು. ಆ ಕಾನ್ಸೆಪ್ಟ್ ಏನಂತ ಅಂದರೆ ಪರ್ಚೇಸ್ ಆರ್ಡರ್ ಅಂತ ಓದಿದ್ರಿ ನೀವು. ಮೋಸ್ಟ್ಲಿ ಮರ್ತ್ಬಿಟ್ಟಿದ್ದೀರಾ ಅನ್ಸುತ್ತೆ, ತುಂಬ ಹಿಂದೆ ಓದಿರೋದಲ್ವಾ. ಸೊ ಪರ್ಚೇಸ್ ಆರ್ಡರ್ ಅಂತ ಯಾವ ಸಬ್ಜೆಕ್ಟಲ್ಲಿ ಓದಿದ್ರಿ ಅಂತ ಏನಾದ್ರು ಜ್ಞಾಪಕ ಇದೆಯಾ ನಿಮಗೆ? ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಓದಿದ್ರಾ? ಓಕೆ, ಫೈನ್. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಾನು ಪರ್ಚೇಸ್ ಆರ್ಡರ್ ಬಗ್ಗೆ, ಗೂಡ್ಸ್ ಮೂವ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಪರ್ಚೇಸ್ ಆರ್ಡರ್ ಅಂತ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡಿದ್ವಿ. ಅಲ್ಲಿ ಮೇ ಬಿ ನನಗನ್ಸುತ್ತೆ ಫಾರ್ಮೆಟ್ ತೋರಿಸಿದ್ದೆ ನಾನೇನು ಅಂತ ಅನ್ಸುತ್ತೆ. ಬಟ್ ದಟ್ ಈಸ್ ನಾಟ್ ದ ಲೆಟರ್, ದಟ್ ಈಸ್ ಓನ್ಲಿ ದ ಆರ್ಡರ್ ವಿಚ್ ಹಿ ಹ್ಯಾಸ್ ಪ್ಲೇಸ್ಡ್. ಬಟ್ ಲೆಟರ್ ಆಫ್ ಆರ್ಡರ್ನ ಯಾವ ರೀತಿ ಬರೀಬೇಕು ಅಂತ ಅಲ್ಲಿ ನಾನು ಹೇಳಿಲ್ಲ. ಬಟ್ ಅಲ್ಲಿ ಏನಿದೆ ಆ ಕಂಟೆಂಟ್ಸ್ನು ಸೇರಿಸ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಒಂದು ಲೆಟರ್ ಬರೀಬೇಕಾಗತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಅಸ್ the task of writing letters, placing order, are called as ordering letter ಅಥವಾ ಪ್ಲೇಸಿಂಗ್ ಆರ್ಡರಿಂಗ್ ಲೆಟರ್ ಅಂತ ಕರೀತಾ ಹೋಗ್ತೀವಿ. ತುಂಬ ಈಸಿ ನಿಮ್ಮ ಒಂದು ಲೆಟರ್ ಆಫ್ ಆರ್ಡರ್ನ ಬರೆಯೋದು. ದಟ್ ಇಸ್ ನಾಟ್ ದಟ್ ಮಚ್ ಡಿಫಿಕಲ್ಟಿ. ಹೌಎವರ್ ಇಟ್ ಡಸ್ ನಾಟ್ ಮೀನ್ ದಟ್ ದೇ ಕ್ಯಾನ್ ಬಿ ರಿಟರ್ನ್ ಕ್ಯಾಶುಯಲಿ ಆರ್ ಕೇರ್ಲೆಸ್ಲಿ. ಸುಮ್ಮನೆ ಏನೋ ಕ್ಯಾಶುಯಲ್ ಆಗಿ ಚೈತ್ರ ನನಗೊಂದು 500 kg ಸಿಮೆಂಟ್ ಬೇಕು ತಂದು ಕೊಟ್ಬಿಡು, that is not the way of asking the or placing an order. So when you are placing an order, so the letter that you will go and write should be clear and complete. A casually or carelessly written letters placing the order will cause more trouble both to the sender and then the receiver, ಅಥವಾ ಸೆಲ್ಲರ್ ಅಥವಾ ಬೈಯರ್ ಎರಡೂ ಆಗ್ಬೋದು. ಯಾಕೆ? ಬಿಕಾಸ್ ಕೆಲವೊಂದ್ಸಲಿ ನೀವು ಈ ನೆಗ್ಲಿಜಬಲ್ ಆಗಿ ನೀವೇನಾದ್ರೂ ಲೆಟರ್ಸ್ಗಳನ್ನ ಬರ್ದೆ ಅದು ಏನಾಗುತ್ತೆ ಅಂತ ಅಂದ್ರೆ ಓದೋನಿಗೆ ಅರ್ಥ ಆಗದೇನೂ ಇರ್ಬೋದು, ಅಥವಾ ಕೆಲವೊಂದು ನೀನ್ ಹೇಳಿರೋ ರೀತಿ ಅವನಿಗೆ ಅರ್ಥ ಆಗದೇನೋ ಇರ್ಬೋದು. ಈಗ ನಾವುಗಳೇನೆ ನಾನೇನೋ 15 ಅಂತ ಅಂದ್ರೆ ಎಷ್ಟೊಂದು ಜನ 50 ಅಥವಾ 15 ಅಂತ ಕನ್ಫ್ಯೂಸ್ ಆಗ್ತೀರಾ. ಈ ತರ ಪ್ರಾಬ್ಲಮ್ಸ್ಗಳನ್ನ ಅವಾಯ್ಡ್ ಮಾಡೋದಕ್ಕೆ ವೆನ್ ಯು ರೈಟಿಂಗ್ ಅ ಲೆಟರ್ ಆಫ್ ಪ್ಲೇಸಿಂಗ್ ಅನ್ ಆರ್ಡರ್ ಇಟ್ ಶುಡ್ ಬಿ ವೆರಿ ಕ್ಲಿಯರ್ ಅಂಡ್ ಕೇರ್ಫುಲ್ ಅಂತ ಹೇಳ್ತಾರೆ. ವೆನ್ ಗಿವಿಂಗ್ ಅನ್ ಆರ್ಡರ್, the wishes of the person placing the same should be clearly and carefully stated to avoid further inquiry entailing loss of time and possible the loss of the market as well. ನೀವು ಲೆಟರ್ನ ಕಳಿಸೋದಂತೆ ಅದ್ರಲ್ಲಿ ಅರ್ಧಂಬರ್ಧ ಇನ್ಫಾರ್ಮೇಶನ್ ಕೊಡೋದು, ಮತ್ತೆ ಅದಾದ್ಮೇಲೆ ಬೇರೆ ಏನೋ ಇನ್ಫಾರ್ಮೇಶನ್ ಮಿಸ್ ಮಾಡೋದು, ಅದಕ್ಕೆ ಅವ್ನು ಇನ್ನೊಂದ್ಸಲಿ ಕ್ವೇರಿ ಕೇಳೋದು, ಮತ್ತೆ ಆಮೇಲೆ ನೀವು ಮತ್ತೆ ರಿಪ್ಲೈ ಕೊಡೋದು, ಈ ತರ ಮಾಡಿದಷ್ಟು ಏನಾಗುತ್ತೆ, ಸೊ ದೇರ್ ವಿಲ್ ಬಿ ಅ ಲಾಟ್ ಆಫ್ ಡಿಲೇ ಇನ್ ದ ಪ್ರೋಸೆಸ್. ಸೊ ಅದಕ್ಕೋಸ್ಕರ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಪರ್ಟಿಕ್ಯುಲರ್ ಆರ್ಡರ್ ಲೆಟರ್ ಏನು ಗೊತ್ತಾ? ಟು ಪ್ರೊವೈಡ್
ದ ವೆಂಡರ್ ವಿತ್ ಡೀಟೈಲ್ಡ್ ಇನ್ಸ್ಟ್ರಕ್ಷನ್ ಫಾರ್ ಫುಲ್ಫಿಲ್ಲಿಂಗ್ ದ ಆರ್ಡರ್. ಒಂದು ಆರ್ಡರ್ನ ಫುಲ್ಫಿಲ್ ಮಾಡಬೇಕು ಅಂತ ಅಂದ್ರೆ ಅವ್ನಿಗೆ ಡೀಟೇಲ್ಡ್ ಆಗಿ ಇನ್ಸ್ಟ್ರಕ್ಷನ್ಸ್ ನ ಕೊಡೋದಿದೆಯಲ್ಲ, ಸೊ ಅದನ್ನ ನಾವೇನಂತ ಕರಿತೀವಿ, ದ ಮೇಜರ್ ಆಬ್ಜೆಕ್ಟಿವ್ ಆಫ್ ಅನ್ನ ಲೆಟರ್ ಆರ್ಡರ್ ಅಂತ ಕರಿತೀವಿ. ಯೂಶಲಿ ನಾನು ಈ ಆರ್ಡರ್ನ ಪ್ಲೇಸ್ ಮಾಡಬೇಕಾದಾಗ ನಾನು ಸುಮ್ಮನೆ ಜನರಲ್ ಆಗಿ ಮಾತಾಡೋಕ್ಕಾಗಲ್ಲ ಅಥವಾ ಓರಲ್ ಆಗಿ ಸುಮ್ಮನೆ ಹೇಳೋದಕ್ಕಾಗಲ್ಲ. ನಿನಗೆ ಪ್ರೂಫ್ ಆಫ್ ಡಾಕ್ಯುಮೆಂಟ್ಸ್ ಇರಬೇಕು. ಯಾಕೆ ಹೇಳಿ, ನಾಳೆ ದಿನ ಒಂದು ವರ್ಷ ಆಗಿದ ತಕ್ಷಣ ಆಡಿಟರ್ ಬರ್ತಾನೆ ವೆರಿಫಿಕೇಶನ್ಗೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಆಗ ಬಂದಾಗ ನೀವೇನ್ ಮಾಡಬೇಕು, ಆರ್ಡರ್ ಪ್ಲೇಸ್ ಮಾಡಿರೋ ಪ್ರೂಫ್ ತೋರಿಸ್ಬೇಕು. ಅದಾದ್ಮೇಲೆ ಅವ್ನು ಕಳಿಸಿರೋ ಒಂದು ಏನೋ ಇನ್ವಾಯ್ಸ್ ಬಿಲ್ ಅನ್ನು ತಗೋಬೇಕು, ಕರೆಕ್ಟ್ ಮ್ಯಾಚ್ ಇದೆಯಾ ಚೆಕ್ ಮಾಡ್ಕೋಬೇಕು. ಇದೆಲ್ಲ ಕ್ಲಾರಿಟಿ ಅವಶ್ಯಕತೆಗಳು ಅಟ್ ದ ಎಂಡ್ ಆಫ್ ದ ಟೈಮ್ ವೆನ್ ಯು ಆರ್ ಡೂಯಿಂಗ್ ವೆರಿಫಿಕೇಶನ್ ಟೈಮಲ್ಲಿ ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಪ್ಲೇಸಿಂಗ್ ಆಫ್ ಎನ್ ಆರ್ಡರು ಏನೋ ಎನ್ಕ್ವೈರಿ ನೀವು ಎಷ್ಟು ಇಂಪಾರ್ಟೆಂಟ್ ಆಗಿ ಕೇರ್ಫುಲ್ ಆಗಿ ಮಾಡ್ತೀರಾ, ಅಷ್ಟೇ ಇಂಪಾರ್ಟೆಂಟ್ ಆಗಿ ನೀವೇನ್ ಮಾಡಬೇಕಾಗುತ್ತೆ, ಈ ಒಂದು ಆರ್ಡರ್ನು ಸಹ ಪ್ಲೇಸ್ ಮಾಡಬೇಕಾಗುತ್ತೆ. ದ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಕ್ವಾಲಿಟಿ ಆಫ್ ಎನ್ ಆರ್ಡರ್ ಇಸ್ ಕ್ಲಾರಿಟಿ, ಕ್ಲಿಯರ್ ಆಗಿರಬೇಕು, ಕರೆಕ್ಟ್ನೆಸ್ ಸರಿಯಾಗಿರಬೇಕು, ಕಂಪ್ಲೀಟ್ನೆಸ್. ಅರ್ಧಂಬರ್ಧ ಇನ್ಫಾರ್ಮೇಶನ್ ಕೊಟ್ಟಿರಬಾರ್ದು, ಫುಲ್ ಫ್ಲೆಡ್ಜ್ ಆಗಿ ಏನು ಮಾಡಿರಬೇಕು, ಇನ್ಫಾರ್ಮೇಶನ್ ಕೊಟ್ಟಿರಬೇಕು. ಟು ಎನ್ಶ್ಯೂರ್ ದೀಸ್ ದ ಫಾಲೋಯಿಂಗ್ ಜನರಲ್ ಪಾಯಿಂಟ್ಸ್ ಮೇ ಬಿ ಕವರ್ಡ್ ಇನ್ ದ ಲೆಟರ್ ಆಫ್ ಆರ್ಡರ್. ನಾವೇ ಯೋಚನೆ ಮಾಡಿದ್ರೆ ಜನರಲ್ ಆಗಿ ನಾವ್ ಏನ್ ಯೋಚನೆ ಮಾಡ್ಬಿಡ್ತೀವಿ, ಓಕೆ ಎಷ್ಟು ಕ್ವಾಂಟಿಟಿ ಬೇಕು, ಯಾವ ಪ್ರೈಸ್ ಬೇಕು, ಯಾರನ್ನ ಕೇಳ್ತಾ ಇದ್ದೀರಾ, ಹೆಂಗ್ ಕಳಿಸ್ಕೊಡ್ತಾನೆ, ಇಷ್ಟಕ್ಕೆ ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ಆದ್ರೆ ನೋಡಿ ಇಲ್ಲಿ ಎಷ್ಟು ಇನ್ಫಾರ್ಮೇಶನ್ ಒಂದು ಆರ್ಡರ್ ಲೆಟರ್ ಅಲ್ಲಿ ಇರಬೇಕು ಅಂತ ಹೇಳ್ತಾನೆ. ಒಂದು, ಡಿಸ್ಕ್ರಿಪ್ಷನ್ ಆಫ್ ದ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ದ ಗೂಡ್ಸ್ ರಿಕ್ವೈರ್ಡ್. ಏನಪ್ಪಾ ಹಂಗಂದ್ರೆ, ಡಿಸ್ಕ್ರಿಪ್ಷನ್ ಆಫ್ ದ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ದ ಗೂಡ್ಸ್ ರಿಕ್ವೈರ್ಡ್ ಅಂದ್ರೆ ಏನು? ಅವ್ರಿಗೆ ಯಾವ ರೀತಿ ಕ್ವಾಲಿಟಿ ಬೇಕು ಮತ್ತೆ ಅವ್ರು ಎಷ್ಟು ಕ್ವಾಂಟಿಟಿ ಆಫ್ ಗೂಡ್ಸ್ ನ ಕೇಳ್ತಾ ಇದ್ದಾರೆ ಅಂತ ಸರ್. ಒಂದು. ಎರಡು, ಕೊಟೇಶನ್ಸ್. ಇಫ್ ಎನಿ ವರದಿ ಕೊಡ್ಬೇಕು. ಕೊಟೇಶನ್ಸ್. ಅವ್ರದ್ದು ರೇಟ್ ಸರ್, ಯಾವ್ಯಾವ್ದು ರೇಟ್ ಅಲ್ಲಿ ಬೇಕು ಅಂತ. ಓಕೆ, ಸೊ 2-3 ಡಿಫ್ರೆಂಟ್ ರೇಟ್ಸ್ಗಳನ್ನ ಹಾಕಿ ಇಬ್ಬಿಬ್ರು 3 ವೆಂಡರ್ಸ್ಗಳು ಏನಾದ್ರು ಕೊಟ್ಟಿದ್ರೆ ಅದನ್ನ ಇಟ್ಕೊಂಡು ಇವನ್ ಯಾರಿಗೆ ಕಳಿಸ್ತಾ ಇದ್ದಾನೆ ಅವ್ರಿಗೆ ಅಟ್ಯಾಚ್ ಮಾಡೋದಕ್ಕೆ ಈ ಕೊಟೇಶನ್ ಬೇಕು. ದೆನ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಏನು? ಟ್ರಾನ್ಸ್ಪೋರ್ಟ್ ಯಾವ ರೀತಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಂತ. ಓಕೆ, ಐದರ್ ಇಟ್ ಮೇ ಬಿ ಥ್ರೂ ಏರ್ ಆರ್ ಥ್ರೂ ರೈಲ್ ಆರ್ ಥ್ರೂ ರೋಡ್, ಅದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೇಕು. ದೆನ್ ಅಡ್ರೆಸ್ ಟು ವಿಚ್ ದ ಗೂಡ್ಸ್ ಆರ್ ಟು ಬಿ ಸೆಂಟ್. ರಿಸೀವರ್ ಯಾರು ಇರ್ತಾರೆ ಅಂತ. ಇವತ್ತು ನಾನು ಹೆಡ್ ಆಫೀಸ್ ಅಲ್ಲಿ ಕೂತ್ಕೊಂಡಿರ್ಬೋದು, ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿ ಇರ್ಬೋದು, ಬಟ್ ಆದ್ರೆ ಗೋಡೌನ್ ಬಂದು ಮಂಡ್ಯದಲ್ಲಿದೆ. ನಾನೇನ್ ಮಾಡ್ಬೇಕು, ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೇಕು ಏನಂತ, ವಾಟ್ ಎವರ್ ದಟ್ ದ ಗೂಡ್ಸ್ ದಟ್ ಯು ಆರ್ ಡೆಲಿವರಿ ಇಟ್ ಶುಡ್ ರೀಚ್ ದ ಮಂಡ್ಯ ಗೋಡೌನ್ ಅಂತ ಕ್ಲಿಯರ್ ಆಗಿ ಅಡ್ರೆಸ್ ಮೆನ್ಷನ್ ಮಾಡಬೇಕು. ದೆನ್ ಟೈಮ್ ಲಿಮಿಟ್, ಇಷ್ಟು ಟೈಮ್ ಅಲ್ಲಿ ನಮ್ ಗೂಡ್ಸ್ ರೀಚ್ ಆಗ್ಬೇಕು ಅಂತ ಟೈಮ್. ಹಾ, ಸೊ ನಾನು ಒಂದು ಟೈಮ್ ನ ಸೆಟ್ ಮಾಡ್ಬೇಕು, ಇಷ್ಟು ಟೈಮ್ ಒಳಗಡೆ ನನಗೆ ಏನಾಗಬೇಕು, ರೀಚ್ ಆಗ್ಬೇಕು ವಿತಿನ್ 7 days ಫ್ರಮ್ ದ ಡೇಟ್ ಆಫ್ ರಿಸೀವಿಂಗ್ ದಿಸ್ ಪರ್ಟಿಕ್ಯುಲರ್ ಆರ್ಡರ್. ಅದನ್ನ ಮೆನ್ಷನ್ ಮಾಡ್ಬೇಕು ಏನಂತ, ಓಕೆ 7 days ಒನ್ಸ್ ದ once the order has been received, so from that particular day to next 7 days ಒಳಗಡೆ ಏನ್ ಮಾಡ್ಬೇಕು ನೀವು, ಸೊ ನನಗೆ ಆ ಗೂಡ್ಸ್ ನ ಡೆಲಿವರಿ ಕೊಡಬೇಕು ಅಂತ. ನೆಕ್ಸ್ಟ್, ಟೈಪ್ ಆಫ್ ಪ್ಯಾಕಿಂಗ್ ರಿಕ್ವೈರ್ಡ್. ಪ್ರಾಡಕ್ಟ್ಸ್ ಗಳು ಪ್ಯಾಕಿಂಗ್ ಮಾಡಬೇಕು ಸರ್. ನಾವು ಒಂದು ಗೂಡ್ಸ್ ನ ಯೂಶಲಿ ನೀವು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಅಂದಾಗ ಸೊ ಪ್ರಾಪರ್ ಪ್ಯಾಕೇಜಿಂಗ್ ಇರಬೇಕು. ಬಿಕಾಸ್ ಏನೋ ಡ್ಯಾಮೇಜು ಅಥವಾ ಲೀಕೇಜು ಈಗಳನ್ನ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ. ಸೊ ಅಂದ್ರೆ ಅರ್ಥ ಏನು, ಸೊ ಯು ಶುಡ್ ಮೇಂಟೈನ್ ಅ ಪ್ರಾಪರ್ ಪ್ಯಾಕೇಜಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ದೆನ್ ಇನ್ಶೂರೆನ್ಸ್ ಟು ಬಿ ಎಫೆಕ್ಟೆಡ್. ಏನಾದ್ರೂ ಗೂಡ್ಸ್ ಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಏನಾದ್ರೂ ಪ್ರಾಬ್ಲಮ್ ಆದಾಗ ಇನ್ಶೂರೆನ್ಸ್ ಗಳು ಮಾಡಿಸ್ಕೊಳ್ಳಿ. ಯಾರು ಕವರ್ ಮಾಡ್ತಾರೆ, ನಾನ್ ಕವರ್ ಮಾಡ್ಕೋತೀನೋ ಇಲ್ಲ ನೀನ್ ಕವರ್ ಮಾಡ್ತೀನಿ, ನೀನ್ ಕವರ್ ಮಾಡಿದ್ರೆ ಎಷ್ಟು ಕವರ್ ಮಾಡ್ತೀಯಾ, ಅದು ಕಂಡೀಷನ್ಸ್ ಏನೋ ಅದ್ರ ಬಗ್ಗೆ ಡೀಟೇಲ್ ಆಗಿ ಮೆನ್ಷನ್ ಮಾಡಬೇಕು. ದೆನ್ ಎನಿ ಅದರ್ ಸ್ಪೆಷಲ್ ಕಂಡೀಷನ್ಸ್, ಬೇರೆ ಏನಾದ್ರೂ ಅಡಿಷನಲ್ ಕ್ರೈಟೀರಿಯಾಸ್ಗಳು ನೀವೇನಾದ್ರೂ ಹೇಳೋದಿದ್ರೆ, ಕಂಡೀಷನ್ಸ್ಗಳನ್ನ ನೀವು ತೋರಿಸೋದಿದ್ರೆ, ಕೊಡೋದಿದ್ರೆ ಅವನ್ನ ಏನ್ ಮಾಡಬೇಕು, ಮೆನ್ಷನ್ ಮಾಡಬೇಕು. ಅಂಡ್ ದ ಲಾಸ್ಟ್ ಪಾಯಿಂಟ್ ಇಸ್ ಮೋಡ್ ಆಫ್ ರೆಮಿಟೆನ್ಸ್ ಅಂಡ್ ಸೆಟಲ್ಮೆಂಟ್ ಆಫ್ ಅಕೌಂಟ್. ಏನು ಮೋಡ್ ಆಫ್ ರೆಮಿಟೆನ್ಸ್ ಅಂಡ್ ಸೆಟಲ್ಮೆಂಟ್ ಆಫ್ ಅಕೌಂಟ್ ಅಂದ್ರೆ, ಕ್ಯಾಶ್ ನ ಥ್ರೂ ಆನ್ಲೈನ್ ಕಟ್ತೀರಾ ಅಥವಾ ಯಾವ್ದ್ರ ಮುಖಾಂತರ ನೀವು ನಿಮ್ಮ ಒಂದು ಹಣನ ಜಮಾ ಮಾಡ್ತೀರಾ, ವೆದರ್ ಯು ವಿಲ್ ಡೂ ದ NEFT ಆರ್ IMPS ಆರ್ ಫೋನ್ ಪೇ ಆರ್ ಗೂಗಲ್ ಪೇ ಆರ್ ಥ್ರೂ ಕ್ಯಾಶ್ ಆರ್ ಥ್ರೂ ಕ್ರೆಡಿಟ್ ಟರ್ಮ್ಸ್ ಆಗಿದ್ರೆ ಕ್ರೆಡಿಟ್ ಅಂದ್ರೆ ಎಷ್ಟು ತಿಂಗಳೊಳಗಡೆ ನೀನು ಪೇಮೆಂಟ್ ಮಾಡ್ತೀಯಾ, ಈ ಎಲ್ಲಾ ಡೀಟೇಲ್ಸ್ಗಳನ್ನ ಏನ್ ಮಾಡಬೇಕು, ನೀವು ಆರ್ಡರ್ನ ಪ್ಲೇಸ್ ಮಾಡಬೇಕಾದಾಗ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು ಅಂತ ಹೇಳ್ತಾರೆ. An order which is urgent
should be placed telegraphically and should immediately confirmed by a letter repeating of the text of the telegram. ಯಾವತ್ತು ಇದು ಒಂದು ಕೆಲಸನ ನೀವು ಮೆನ್ಷನ್ ಮಾಡಲೇಬೇಕು. ನಿಮ್ಗೆ ತುಂಬಾ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆಯಾ ಗೂಡ್ಸು, ಟೆಲಿಫೋನಿಕಲ್ ಏನ್ ಮಾಡಿ ಪ್ಲೇಸ್ ಮಾಡಿಬಿಡಿ, ಆರ್ಡರ್ನ ಪ್ಲೇಸ್ ಮಾಡಿ. ಇದು ತುಂಬಾ ಹಳೇದಾಗೋಯ್ತು, ಇವಾಗ ನಿಮ್ಗೆ ಅದೂ ಬೇಕಾಗಲ್ಲ. ಥ್ರೂ ಮೇಲ್ ಮುಖಾಂತರ ನೀವು ಟೆಲಿಫೋನ್ಗಿಂತ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೋದು, ಥ್ರೂ ಮೇಲ್ಗಳ ಮುಖಾಂತರ ಇವಾಗ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಇನ್ ಕೇಸ್ ಇಫ್ ಯು ಟೆಲಿಗ್ರಾಫಿಕಲಿ ಇಫ್ ಯು ಪ್ಲೇಸ್ ದ ಆರ್ಡರ್, ಇಮಿಡಿಯೇಟ್ ಆಗಿ ನೀವೇನ್ ಮಾಡಬೇಕು, ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್ ಅಲ್ಲಿ ಲೆಟರ್ನ ರೆಡಿ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಅವ್ರಿಗೆ ಮೇಲ್ ಕಳಿಸ್ಬೇಕು. ದಟ್ ಈಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ದಟ್ ದೇ ಹ್ಯಾವ್ ಟು ಡೂ. ಮೆನ್ಷನ್ ಮಾಡಬೇಕು ಆಸ್ ಪರ್ ದ ಟೆಲಿಫೋನಿಕ್ ಕಾನ್ವರ್ಸೇಷನ್, ಸೊ ವಿ ರಿಕ್ವೆಸ್ಟ್ ಯು ಟು provide 20,000 copies of 20 by 20 envelope boxes to so and so godown ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಆರ್ಡರ್ ಶುಡ್ ಆಲ್ವೇಸ್ ಬಿ ಇಂಡಿಪೆಂಡೆಂಟ್ ಆಫ್ ಒನ್ ಅನದರ್. ಸೊ ಯಾವ್ದಾವ್ದನ್ನ ತಗೊಂಡೋಗಿ ಯಾವ್ದಾವ್ದಕ್ಕೂ ಮರ್ಜ್ ಮಾಡಕ್ ಹೋಗ್ಬೇಡಿ. ಇವತ್ತು ಒಂದು ಪ್ರಾಡಕ್ಟ್ ನ ನೀವು ತಗೊಳ್ತಾ ಇದ್ರೆ ಅದಕ್ಕೆ ಮಾತ್ರ ಸಪ್ರೇಟ್ ಆಗಿ ಆರ್ಡರ್ ಪ್ಲೇಸ್ ಮಾಡಿ. ಡು ನಾಟ್ ರೈಟ್ ಸೇಮ್ ನಂಬರ್ ಆಫ್ ದ ಪ್ರೀವಿಯಸ್ ಆರ್ಡರ್ ಈಸ್ ಎನಫ್. ಸೇಮ್ ನಂಬರ್ ಆಫ್ ದ ಪ್ರೀವಿಯಸ್ ಆರ್ಡರ್. ಈಗ ಹೆಂಗಾಗುತ್ತೆ ಗೊತ್ತಾ, ಇವಾಗ ಇವತ್ತು ಜೂನ್ ಅಲ್ವಾ, ಜೂನ್ ಮಂತ್ ಅಲ್ಲಿ ನೀವ್ ಏನ್ ಮಾಡ್ತೀರಾ, ಒಂದು 50,000 ಗೂಡ್ಸ್ ನ ಏನ್ ಮಾಡ್ತೀರಾ, ಅವನ ಹತ್ರ ಇಸ್ಕೊಂಡಿರ್ತೀರಾ. ನೆಕ್ಸ್ಟ್ ಜುಲೈ ಮಂತ್ಗೆ ಏನ್ ಮಾಡ್ಬೇಕು, ಹೋದ್ ತಿಂಗಳು ಕೊಟ್ಟಲ್ಲ ಅಷ್ಟೇ ಕೊಟ್ಬಿಡು, ಮೆನ್ಷನ್ ಮಾಡ್ಬಾರ್ದಂಗೆ. ನೀಟಾಗಿ ಕ್ಲಿಯರ್ ಆಗಿ ಇನ್ನೊಂದ್ಸಲಿ ಆದ್ರೂ ಪರವಾಗಿಲ್ಲ, ನೀಟಾಗಿ ಏನ್ ಮಾಡ್ಬೇಕು, ಮೆನ್ಷನ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಆರ್ಡರ್ನ ಪ್ಲೇಸ್ ಮಾಡ್ಬೇಕು. ಇಫ್ ಅ ರೆಮಿಟೆನ್ಸ್ ಅಕಂಪನೀಸ್ ದ ಆರ್ಡರ್, ಸ್ಟೇಟ್ ಇಟ್ಸ್ ಫಾರ್ಮ್ ಅಂಡ್ ಅಮೌಂಟ್ ಅಂಡ್ ದೆನ್ ಸಿ ದಟ್ ಇಟ್ ಡಸ್ ಅಕಂಪನಿ ದ ಆರ್ಡರ್. ನೀವೇನಾದ್ರೂ ಅಮೌಂಟ್ ರಿಮಿಟ್ ಮಾಡ್ತಿದ್ದೀರಾ ಅಂದ್ರೆ ಕೆಳಗಡೆ ಡೀಟೇಲ್ಸ್ ಆಗಿ ಕೊಡಬೇಕು. ಯಾವ ಅಕೌಂಟು, ಯಾವ ಬ್ರಾಂಚು, IFSC ಕೋಡ್ ಏನು, ಎಲ್ಲಿ ಇರೋದು, ಅಕಸ್ಮಾತ್ NFT ಆದ್ರೆ ಯಾವುದು, IMPS ಆದ್ರೆ ಎಲ್ಲಿ, ಕ್ರೆಡಿಟ್ ಸಿಸ್ಟಮ್ ಆದ್ರೆ ಏನ್ ಡೀಟೇಲ್ಸ್, ಅದನ್ನೆಲ್ಲ ಕ್ಲಿಯರ್ ಆಗಿ ಏನ್ ಮಾಡಬೇಕು, ಮೆನ್ಷನ್ ಮಾಡಿ. ಇನ್ ದ ಕೇಸ್ ಆಫ್ ದ ಫಸ್ಟ್ ಆರ್ಡರ್, ದ ಸ್ಟೇಟ್ ಹೌ ಪೇಮೆಂಟ್ ಇಸ್ ಟು ಬಿ ಮೇಡ್ ಅಂಡ್ ಗಿವ್ ರೆಫರೆನ್ಸ್ ಆಸ್ ಟು ಯುವರ್ ಫೈನಾನ್ಷಿಯಲ್ ಸ್ಟ್ಯಾಂಡಿಂಗ್ ಅಂತ. ಸೊ ಫಸ್ಟ್ ಟೈಮ್ ಆಗಿದ್ರೆ ಅದನ್ನೆಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ನಾ ಈ ಗಣೇಶು ನಾನೇನ್ ಮಾಡ್ದ, ಯಾರೋ XYZ ಅನ್ನೋನ್ಗೆ ಆರ್ಡರ್ನ ಪ್ಲೇಸ್ ಮಾಡ್ದ. ಆರ್ಡರ್ ಪ್ಲೇಸ್ ಆದ್ಮೇಲೆ ಅವನೇನ್ ಮಾಡ್ಬೇಕು, ಅಕ್ನಾಲೆಜ್ಮೆಂಟ್ ಕಳಿಸ್ಬೇಕು ತಾನೆ, ಓಕೆ ನಾನು ರಿಸೀವ್ ಮಾಡ್ಕೊಂಡಿದೀನಿ ಅಂತ. ಆ ಅಕ್ನಾಲೆಜ್ಮೆಂಟ್ ನ ಕೊಡೋದು, ಅದಕ್ಕೊಂದು ಲೆಟರ್ನ ಅವನು ನನಗೆ ಏನ್ ಮಾಡ್ಬೇಕು, ರಿಟರ್ನ್ ಕೊಡ್ಬೇಕು. ಸರ್ ಅದು ಹೆಂಗಾಗುತ್ತೆ, ದ ಲೆಟರ್ಸ್ ಆಫ್ ಅಕ್ನಾಲೆಜ್ಮೆಂಟ್ ಆರ್ ನೋನ್ ಆಸ್ ಸ್ಟಾಪ್ ಗ್ಯಾಪ್ ಲೆಟರ್ಸ್ ಅಂತ ಕರಿತೀವಿ ಅದನ್ನ. ಏನಂಗಂದ್ರೆ ದ ಅಕ್ನಾಲೆಜ್ಮೆಂಟ್ ಶುಡ್ ಬಿ ಮೇಡ್ ಇಮಿಡಿಯೇಟ್ಲಿ or else the silence on the part of the receiver may be regarded as equivalent to the acceptance of the order ಅಂತ. ಐ ಥಿಂಕ್ ನಿಮ್ಗಳೆಲ್ಲ TV ಸೀರಿಯಲ್ಗಳೆಲ್ಲ ನೋಡಿರ್ತೀರ. ಹುಡುಗಿ ಏನು ಮಾತಾಡ್ತಾ ಇಲ್ಲ, ಸುಮ್ಮನೆ ತಲೆ ಬಗ್ಸ್ಕೊಂಡು ನಿಂತಿದ್ದಾಳೆ ಅಂತಂದ್ರೆ ಏನ್ ಅರ್ಥ? ಒಪ್ಕೊಂಡಿದ್ದಾಳೆ ಅಂತ. ಹಾ, ವೆರಿ ಗುಡ್, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದೀಯ ಚೈತ್ರ. ನಾ ಇದೇ ಪ್ರಾಬ್ಲಮು ಸಹ ಏನಾಗೋಗ್ಬಿಡುತ್ತೆ ನಿಮ್ಗೆ, ಆರ್ಡರ್ನ ಪ್ಲೇಸ್ ಮಾಡಿದಾಗ್ಲೂ ಆಗ್ಬಿಡುತ್ತೆ. ಇವತ್ತು ನಾನು ಪ್ಲೇಸ್ ಮಾಡಿದ್ದೀನಿ, ಅವನೇನಾದ್ರೂ ನನಗೆ ರಿಪ್ಲೈ ಏನು ಕೊಡ್ಲಿಲ್ಲ ಅಂತ ಅಂದ್ರೆ ಐ ಅಂಡರ್ಸ್ಟುಡ್ ದಟ್ ಹಿ ಹ್ಯಾಸ್ ಅಕ್ಸೆಪ್ಟೆಡ್ ದ ಆರ್ಡರ್ ಅಂಡ್ ಹಿ ಈಸ್ ಸೆಂಡಿಂಗ್ ಅವರ್ ಗೂಡ್ಸ್ ಅಂತ ಅನ್ಕೊಂಡ್ಬಿಡ್ತೀರಾ. ಅದಕ್ಕೋಸ್ಕರ ಯಾವಾಗ್ಲೂ ವೆದರ್ ಯು ವಿಲ್ ಅಕ್ಸೆಪ್ಟ್ ದ ಆರ್ಡರ್ ಆರ್ ರಿಜೆಕ್ಟ್ ದ ಆರ್ಡರ್, ಟ್ರೈ ಟು ಗಿವ್ ಒನ್ ಅಕ್ನಾಲೆಜ್ಮೆಂಟ್, ಎಸ್ ರಿಸೀವ್ಡ್. Even when goods can be dispatched expeditiously, large firms do acknowledge the receipt of the order. It is the customary to express thanks for the order, repeating the essential points of the order. So ನೀವೇನ್ ಮಾಡಬೇಕು, ಒಂದು ಆರ್ಡರ್ನ ಪ್ಲೇಸ್ ಮಾಡಿದ್ರಿ ಅಂತ ಅಂದಮೇಲೆ ಆ ಕಡೆಯಿಂದ ಏನ್ ಬರಬೇಕು, ರಿಪ್ಲೈ, ಒಂದು ಥ್ಯಾಂಕ್ಸ್ ಬರಬೇಕು, ಇಲ್ಲ ರಿಸೀವ್ ಆಗಿದೆ ನಿಮ್ಮ ಆರ್ಡರ್ ಅಂತ ಏನ್ ಮಾಡಬೇಕು, ರಿಪ್ಲೈ ಬರಬೇಕು. ಆ ರಿಪ್ಲೈ ಬಂದು 3 ರೀತಿಯಾದಂಥ ರಿಪ್ಲೈ ಬರಬಹುದು. ಒಂದು, the order cannot be executed owing to the goods not being in stock. Just ಒಂದು ಎಕ್ಸಾಂಪಲ್ ತರ, ಆರ್ಡರ್ನ ನಾನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಅಂತ ರಿಪ್ಲೈ ಕೊಡ್ಬೋದು. ಸೆಕೆಂಡು, ಎನ್ ಇಮಿಡಿಯೇಟ್ ಡೆಲಿವರಿ ಹ್ಯಾಸ್ ನಾಟ್ ಬೀನ್ ಡಿಮ್ಯಾಂಡೆಡ್. ನೀವು ಅಲ್ಲೇನು ಮೆನ್ಷನ್ ಮಾಡಿಲ್ಲ ಅಂದ್ರೆ ನೀವು ಡಿಮ್ಯಾಂಡ್ ಡೆಲಿವರಿ ಕೇಳಿಲ್ಲ ಅಂತಾನು ಮೆನ್ಷನ್ ಮಾಡ್ಬೋದು. ದ ಆರ್ಡರ್ ಹ್ಯಾಸ್ ಬಿನ್ ರಿಸೀವ್ಡ್ ಬೈ ಟೆಲಿಗ್ರಾಮ್ ಆರ್ ಆನ್ ದ ಟೆಲಿಫೋನ್ ಅಂತಾನು ಬೇಕಾದ್ರೆ ಮೆನ್ಷನ್ ಮಾಡ್ಬೋದು. ಇನ್ ದ ಕೇಸ್ ಆಫ್ ದಿಸ್ ಲಾಸ್ಟ್ ಸಿಚುವೇಶನ್, ದ ರಿಪ್ಲೈ ವುಡ್ ಹ್ಯಾವ್ ಬೀನ್ ಗಿವನ್ ಓವರ್ ಫೋನ್ ಇಮಿಡಿಯೇಟ್ಲಿ. ಈ ತರ ಯಾವುದೇ ರೀತಿಯಾದಂಥ ರಿಪ್ಲೈಗಳನ್ನ ನೀವೇನ್ ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಥ್ರೂ ಐದರ್ ಇಟ್ ಮೇ ಬಿ ಟೆಲಿಫೋನಿಕ್ ಆರ್ ಇಟ್ ಮೇ ಬಿ ಥ್ರೂ ದ ಲೆಟರ್. ಇದರಲ್ಲಿ ಬರೋ ಕಾನ್ಸೆಪ್ಟ್ಸ್ಗಳು, ಒಂದು ಲೆಟರ್ಸ್ ಅಡ್ವೈಸಿಂಗ್ ಎಕ್ಸಿಕ್ಯೂಷನ್ ಆಫ್ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡಬೇಕಾದಾಗ ಅದಕ್ಕೊಂದು ಲೆಟರ್ ಹೇಳಬೇಕು. Letter intimating the dispatch of the goods as per the order as are usually sent along with the
ಇನ್ವಾಯ್ಸ್ ಫಾರ್ ದ ಗೂಡ್ಸ್ ಅಪ್ಲೈಡ್. ಏನರ್ಥ, ಈಗ ಸೇ ಫಾರ್ ಎಕ್ಸಾಂಪಲ್ ಗಣೇಶ್ ಏನ್ ಮಾಡಿರ್ತಾನೆ ಕಾವ್ಯನ ಹತ್ರ, ಸೊ ಕಾವ್ಯ ಅವರೇ ನನಗೆ ಇಷ್ಟು ವರ್ತ್ ಆಫ್ ಗೂಡ್ಸ್ ನ ಏನ್ ಮಾಡಿ ಕೊಡಿ ಅಂತ ನಾನು ಏನ್ ಮಾಡಿರ್ತೀನಿ, ಆರ್ಡರ್ ಪ್ಲೇಸ್ ಮಾಡಿರ್ತೀನಿ. ಇವಾಗ ಕಾವ್ಯ ಏನ್ ಮಾಡ್ಬೇಕು ನನಗೆ, ಸೊ ಇಲ್ಲಿ ರಿಪ್ಲೈ ಕೊಡಬೇಕು. ಇಫ್ ಶಿ ಈಸ್ ಸೆಂಡಿಂಗ್ ದ ಗೂಡ್ಸ್, ಸೊ ಶಿ ಹ್ಯಾಸ್ ಟು ರೈಟ್ ಅ ಲೆಟರ್ ಆಫ್ ಅಡ್ವೈಸಿಂಗ್ ಎಕ್ಸಿಕ್ಯೂಷನ್ ಆಫ್ ಆರ್ಡರ್. ಏನಂತ, ಎಸ್ ಸರ್ ವಿ ಹ್ಯಾವ್ ರಿಸೀವ್ಡ್ ಯುವರ್ ಆರ್ಡರ್ ಅಂಡ್ ವಿ ಆರ್ ಪ್ಲೇಸಿಂಗ್ ಆರ್ ವಿ ಆರ್ ಡಿಸ್ಪ್ಯಾಚಿಂಗ್ ದ ಗೂಡ್ಸ್ ಅಂತ ಒಂದು ಲೆಟರ್ ಬರಿಬೇಕು. ಆ ಬರೆಯೋ ಲೆಟರ್ ಏನೇನು ಇರಬೇಕು ಅಂತ ಹೇಳ್ತಾರೆ ನೋಡಿ. ಒಂದು, ರೆಫರೆನ್ಸ್ ಟು ದ ರೆಸಿಪ್ಟ್ ಆಫ್ ದ ಆರ್ಡರ್ ಅಂಡ್ ಎಕ್ಸ್ಪ್ರೆಷನ್ ಆಫ್ ಥ್ಯಾಂಕ್ಸ್. ನಾನು ಕಾವ್ಯಂಗ್ ಕಳ್ಸಿರ್ತೀನಲ್ಲ ಲೆಟರು, ನಾನು ಮಾತಾಡ್ತಿರೋದು ಎಲ್ಲರಿಗೂ ಕೇಳಿಸ್ತಾ ಇದೆ ಅಲ್ವಾ ಕ್ಲಿಯರ್ ಆಗಿ? ಎಸ್ ಸರ್. ನಾನು ಆರ್ಡರ್ ಏನ್ ಪ್ಲೇಸ್ ಮಾಡಿರ್ತೀನಲ್ವಾ, ಆ ಆರ್ಡರ್ ಪ್ಲೇಸ್ ಮಾಡಿದಾಗ ಕಾವ್ಯ ರಿಸೀವ್ ಮಾಡಿರ್ತಾರಲ್ವಾ, ಅದನ್ನ ರೆಫರೆನ್ಸ್ ಆಗಿ ಈ ಆರ್ಡರ್ ಅಲ್ಲಿ ಮೆನ್ಷನ್ ಮಾಡ್ಬೇಕೇನಂತ, ಓಕೆ ನಿಮ್ಮ ಒಂದು ರೆಸಿಪ್ಟ್ ಯಾವ ಆರ್ಡರ್ ಬಂದಿತ್ತಲ್ಲ ಆ ಆರ್ಡರ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಆಸ್ ಟು ದ ಎಕ್ಸಿಕ್ಯೂಷನ್ ಆಫ್ ಆರ್ಡರ್. ಓಕೆ ನಾವು ಆರ್ಡರ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಾ ಇಲ್ವಾ, ಎಸ್. ಇನ್ಫಾರ್ಮೇಶನ್ ಆಸ್ ಟು ಡಿಸ್ಪ್ಯಾಚ್ ದ ಗೂಡ್ಸ್. ಓಕೆ ನೆಕ್ಸ್ಟ್, ಯಾವಾಗ ಗೂಡ್ಸ್ ನ ನೀವು ಡಿಸ್ಪ್ಯಾಚ್ ಮಾಡ್ತೀರಾ ಅಂತ ಹೇಳ್ಬೇಕು. ಸ್ಟೇಟ್ಮೆಂಟ್ ಆಫ್ ದ ಅಮೌಂಟ್ ಆಫ್ ದ ಇನ್ವಾಯ್ಸ್, ಅದ್ರಲ್ಲಿ ಮೆನ್ಷನ್ ಮಾಡಬೇಕು ಇಷ್ಟು ವರ್ತ್ ಆಫ್ ಗೂಡ್ಸ್ ನಾನು ಏನ್ ಮಾಡ್ತಾ ಇದ್ದೀನಿ, ಕಳಿಸ್ತಾ ಇದ್ದೀನಿ ಅಂತ. ಮೆನ್ಷನ್ ಆಫ್ ದ ಮೋಡ್ ಆಫ್ ಪೇಮೆಂಟ್ ಆರ್ ಹೌ ದ ಸೆಲ್ಲರ್ ಇಂಟೆಂಡ್ಸ್ ಟು ರಿಯಂಬರ್ಸ್ ಹಿಮ್ಸೆಲ್ಫ್ ಅಂತ. ಯಾವ ರೀತಿ ಇವಾಗ ಕಾವ್ಯ ಕಳಿಸ್ತಾ ಇದ್ದಾರೆ ಅಂತ ಅಂದ್ರೆ ಕಾವ್ಯಂಗೆ ನಾನು ಯಾವ ರೀತಿ ಪೇಮೆಂಟ್ ಮಾಡಬೇಕು ಅಂತ ಕಾವ್ಯ ಮೆನ್ಷನ್ ಮಾಡಬೇಕು. ಸೊ ನೋಡಿ, ಸೊ ಯು ಹ್ಯಾವ್ ಟು ಮೇಕ್ ಅ ಪೇಮೆಂಟ್ ಥ್ರೂ ದಿಸ್ ಅಕೌಂಟ್ ಥ್ರೂ ದಿಸ್ ಚಾನಲ್. ಸೊ ದಿಸ್ ಇಸ್ ವಾಟ್ ದ ಡೀಟೇಲ್ಸ್ ಆಫ್ ಅಕೌಂಟ್ ಡೀಟೇಲ್ಸ್ ಅಂತೆಲ್ಲ ಏನ್ ಮಾಡಬೇಕು, ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಎನಿ ಎಕ್ಸ್ಪ್ರೆಷನ್ ಆಫ್ ದ ಹೋಪ್ ದಟ್ ದ ಗೂಡ್ಸ್ ವಿಲ್ ಸ್ಯಾಟಿಸ್ಫೈ ದ ಬೈಯರ್. ಓಕೆ ಅಲ್ಲೊಂದು ಹೇಳಬೇಕು ಎಕ್ಸ್ಪ್ರೆಷನ್ ಏನಂತ, ಓಕೆ ನಿಮಗೆ ಗೂಡ್ಸ್ ಸ್ಯಾಟಿಸ್ಫೈ ಆಗಿದ್ರೆ ದಯವಿಟ್ಟು ರಿಪ್ಲೈ ಕೊಡಿ, ಸೊ ಇದರಿಂದ ನಮಗೆ ಫರ್ದರ್ ನಿಮ್ಮ ಜೊತೆ ಇನ್ನೂ ಚೆನ್ನಾಗಿ ರಿಲೇಶನ್ಶಿಪ್ ಇಟ್ಕೋಬಹುದು ಅಂತ ಏನಾದರೂ ಒಂದು ಮೆನ್ಷನ್ ಮಾಡಬೇಕು. ಎ ಸಾಲಿಸಿಟೇಷನ್ ಫಾರ್ ಫರ್ದರ್ ಆರ್ಡರ್. ಸೊ ಏನ್ ಮಾಡಬೇಕು, ನೀವು ಬರೆಯುವಂತ ರೀತಿ ಏನಾಗಬೇಕು ಅಂತ ಅಂದ್ರೆ, ಸೊ ನಾಳೆ ದಿನ ಅವ್ನು ಬಂದು ನಿನ್ನ ಹತ್ರ ಮತ್ತೆ ಪ್ಲೇಸ್ ಮಾಡೋ ಹಾಗೆ ಆರ್ಡರ್ನ ನೀವು ಕಳಿಸ್ಕೊಡ್ಬೇಕು. ಯಾರು, ಕಾವ್ಯ ಗಣೇಶನ್ಗೆ ಕಳಿಸ್ಕೊಡ್ಬೇಕು ಏನನ್ನ, ಗೂಡ್ಸ್. ಇದು ಏನು, ಲೆಟರ್ ಆಫ್ ಅಡ್ವೈಸಿಂಗ್ ಎಕ್ಸಿಕ್ಯೂಷನ್ ಆಫ್ ದ ಆರ್ಡರ್. ಓಕೆ ಗಣೇಶ್ ಸರ್ ಏನ್ ಕೇಳಿದ್ರು ಅದನ್ನ ಕಾವ್ಯ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಕಾವ್ಯ ಅವ್ರು ಏನ್ ಮಾಡಿದ್ದಾರೆ, ಗೂಡ್ಸ್ ನ ಡೆಲಿವರಿ ಕೊಡ್ತಾ ಇದ್ದಾರೆ. ಸೆಕೆಂಡ್ ಆಪ್ಷನ್ ಏನು, ಲೆಟರ್ಸ್ ಎಕ್ಸ್ಪ್ರೆಸಿಂಗ್ ಇನ್ಎಬಿಲಿಟಿ ಟು ಎಕ್ಸಿಕ್ಯೂಟ್ ದ ಆರ್ಡರ್. ನಾನ್ ಲೆಟರ್ ಕಳಿಸ್ತೀನಿ ಕಾವ್ಯಗೆ, ಬಟ್ ಕಾವ್ಯ ಏನ್ ಮಾಡ್ತಾರೆ ಈಗ, ಅವಾಗ ಆರ್ಡರ್ ಪ್ಲೇಸ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ಬೇಕು. ಇವಾಗ ಹೇಳ್ಬೇಕು ಏನಂತ, ಸಮ್ಟೈಮ್ಸ್ ದ ಫರ್ಮ್ ರಿಸೀವಿಂಗ್ ದ ಆರ್ಡರ್ ಮೇ ನಾಟ್ ಬಿ ಇನ್ ದ ಪೊಸಿಷನ್ ಎಕ್ಸಿಕ್ಯೂಟ್. ಮೇ ಬಿ ಕಾವ್ಯಂಗೆ ಸ್ಟಾಕ್ ಇಲ್ಲ ಅನ್ಸುತ್ತೆ ನನಗೆ ಕೊಡೋದಕ್ಕೆ, ಅಟ್ಲೀಸ್ಟ್ ಅದಕ್ಕೂ ಸಹ ಏನ್ ಮಾಡ್ಬೇಕಾಗತ್ತೆ, ಶಿ ಹ್ಯಾಸ್ ಟು ರಿಪ್ಲೈ. ಇಫ್ ಸೊ ಇಟ್ ಮಸ್ಟ್ ಇನ್ಫಾರ್ಮ್ ದ ಕರೆಸ್ಪಾಂಡೆಂಟ್ ಇಮಿಡಿಯೇಟ್ಲಿ. ಅವ್ರು ಏನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ಬೇಕು. ಏನು ಹೇಳ್ತಾ, ದ ಲೆಟರ್ ಮಸ್ಟ್ ಎಕ್ಸ್ಪ್ರೆಸ್ ಥ್ಯಾಂಕ್ಸ್ ಫಾರ್ ದ ಆರ್ಡರ್ ಅಂಡ್ ದೆನ್ ಗಿವ್ ರೀಸನ್ಸ್ ಫಾರ್ ನಾಟ್ ಎಕ್ಸಿಕ್ಯೂಟಿಂಗ್ ಇಟ್. ಕಾವ್ಯ ಏನ್ ಹೇಳ್ಬೇಕು ಇವಾಗ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಫಾರ್ ಪ್ಲೇಸಿಂಗ್ ದ ಆರ್ಡರ್ ವಿತ್ ಅಸ್, ಬಟ್ ವಿ ಆರ್ ಸಾರಿ ಟು ಸೇ ದಟ್ ವಿ ಆರ್ ಅನೇಬಲ್ ಟು ಡೆಲಿವರ್ ದ ಗೂಡ್ಸ್ ಡ್ಯೂ ಟು ಅಂತ ಹೇಳ್ಬಿಟ್ಟು ರೀಸನ್ ಕೊಡ್ಬೇಕು ಯಾಕೆ ಅಂತ. ಇಫ್ ದ ಗೂಡ್ಸ್ ಕ್ಯಾನ್ ಬಿ ಸೆಂಟ್ ಆಫ್ಟರ್ ದ ಡೇಟ್ ಆಫ್ ಡೆಲಿವರಿ ಸ್ಪೆಸಿಫೈಡ್ ಬೈ ದ ಪಾರ್ಟಿ, ದ ಫ್ಯಾಕ್ಟ್ ಮಸ್ಟ್ ಬಿ ಸ್ಟೇಟೆಡ್. ಅಕಸ್ಮಾತ್ ನಾನು ಎಕ್ಸಿಕ್ಯೂಟ್ ಮಾಡೋಕ್ಕಾಗತ್ತೆ, ಬಟ್ ನೀವು ಹೇಳಿರೋ ಟೈಮ್ಗೆ ನಾನು ಕೊಡೋದಕ್ಕಾಗಲ್ಲ, ಯಾಕೆ ರೀಸನ್ ಮೆನ್ಷನ್ ಮಾಡಿ. If the goods ordered for are no longer stocked or produced, substitute may be suggested. ಅಕಸ್ಮಾತ್ ಕಾವ್ಯನ ಹತ್ರ ನಾನು ಕೇಳಿರೋ ಗೂಡ್ಸ್ ಇಲ್ಲ ಅಂತ ಅಂದಾಗ ಆಲ್ಟರ್ನೇಟಿವ್ ಇದ್ರೆ ಏನ್ ಮಾಡ್ಬೋದು, ಕಾವ್ಯ ರಿಪ್ಲೈ ಬರಿಬಹುದು, ನೋಡಿ ಸರ್ ನೀವು ಕೇಳಿರೋಂಥದ್ದಿಲ್ಲ, ಅದ್ರ ಬದಲು ಈ ಟೈಪ್ ಆಫ್ ಗೂಡ್ಸ್ ಇದೆ, ಐ ಥಿಂಕ್ ಇದನ್ನ ನೀವು ತಗೊಳ್ಬಹುದು ಅಂತ. ಇಫ್ ದ ಆರ್ಡರ್ ಹ್ಯಾಡ್ ಬೀನ್ ಪ್ಲೇಸ್ಡ್ ಬೈ ಎ ನ್ಯೂ ಪಾರ್ಟಿ, ಅ ಪೊಲೈಟ್ ರಿಕ್ವೈರ್ಡ್ ಶುಡ್ ಬಿ ಮೇಡ್ ಫಾರ್ ಅನ್ ಅಡ್ವಾನ್ಸ್ ಆರ್ ರೆಫರೆನ್ಸ್. ಇದು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಗಣೇಶರು ಕಾವ್ಯಗೆ ತುಂಬಾ ಹಿಂದಿನ ವರ್ಷಗಳಿಂದ ಗೊತ್ತಿದ್ದಾರೆ, ಅದರಿಂದ ಏನ್ ತೊಂದರೆ ಇಲ್ಲ. ಗಣೇಶರ್ಗೆ ನಾನು ಸಾರಿ ಸರ್ ಈ ಸಲ ಆಗ್ತಾ ಇಲ್ಲ, ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಅಂದಾಗ ಗಣೇಶರ್ಗೆ ಅರ್ಥ ಆಗುತ್ತೆ ಅಂತ ಅಂದ್ರೆ ಫೈನ್. ಅಕಸ್ಮಾತ್ ಗಣೇಶನನ್ನು ಹೊಸ ಪಾರ್ಟಿ ಆಗಿದ್ರೆ ಕಾವ್ಯಗೆ, ಸೊ ಕಾವ್ಯಂಗೆ ಆ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಸ್ವಲ್ಪ ನೀಟಾಗಿ ಪೊಲೈಟ್ ಆಗಿ ಏನ್ ಮಾಡ್ಬೇಕಾಗತ್ತೆ, ಕಾವ್ಯ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಟ್ ಟೈಮ್ಸ್ even if the firm is unable to execute the order exactly in accordance with the party's instruction, it may execute the order on its own terms or supply the next best substitute, provided the order is of urgent nature or buyer is an old customer and he will be put to difficulty if the goods do not reach him on schedule. ಸೊ ಸಿಂಪಲ್. ಇವತ್ತು ಗಣೇಶ್ ಸರ್ ತುಂಬಾ ವರ್ಷದಿಂದ ಗೊತ್ತಿದ್ದಾರೆ, ಅವ್ರಿಗೆ ನನ್ನ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಅವರು 50,000 ಕೇಳಿದ್ದಾರೆ, ನಾನು 20,000ನೇ ಕಳಿಸಿದ್ರು, ಅವ್ರು ಇಸ್ಕೋತಾರೆ.
ಈ ತರ ಒಂದು ನಿಮ್ಗೆ ಆ ವ್ಯಕ್ತಿ ಮೇಲೆ ಕಾನ್ಫಿಡೆನ್ಸ್ ಇದ್ದಾಗ ಏನ್ ಮಾಡಿ ಕಳಿಸ್ಬಿಟ್ಟು ಲೆಟರ್ ಹಾಕ್ಬಿಡಿ ಏನಂತ, ಸಾರಿ ವಿ ಆರ್ ಅನೇಬಲ್ ಟು ಸೆಂಡ್ 50,000 ವರ್ತ್ ಆಫ್ ಗೂಡ್ಸ್, ಬಟ್ ಆಸ್ ಆಫ್ ನೌ ವಿ ಆರ್ ಹ್ಯಾವಿಂಗ್ ಓನ್ಲಿ 20,000 ವರ್ತ್ ಆಫ್ ಗೂಡ್ಸ್, ಸೊ ವಿ ಆರ್ ಸೆಂಡಿಂಗ್ ದಟ್ ಟ್ರೈಟ್ ಪ್ಲೀಸ್ ಅಕ್ಸೆಪ್ಟ್ ಇಟ್ ಅಂಡ್ ದ ಬ್ಯಾಲೆನ್ಸ್ ವಿಲ್ ಬಿ ಡೆಲಿವರಿಂಗ್ ಸೂನ್ ಅಂತ ಏನ್ ಮಾಡಬೇಕು ಮೆನ್ಷನ್ ಮಾಡಬೇಡಿ, ಮುಗೀತಲ್ಲಿ ಪ್ರಾಬ್ಲಮ್ ಸಾಲ್ವ್. But the execution of the order in this manner is equivalent to sending the goods on approval only. The firm must be prepared to take back the goods on approval only. The firm must be prepared to take back the goods in case the party is dissatisfied with them. ಆರ್ಡರ್ನ ಎಕ್ಸಿಕ್ಯೂಟ್ ಮಾಡೋದಕ್ಕಾಗದೇ ಇಲ್ಲ ಅಂತಾನೂ ಹೇಳ್ಬೋದು, ಅಥವಾ ಎಕ್ಸಿಕ್ಯೂಟ್ ಮಾಡ್ತೀನಿ ಬಟ್ ನೀನು ಹೆಂಗೆ ಕೇಳಿದ್ಯಾ ಹಂಗೆ ಕೊಡೋಕ್ಕಾಗಲ್ಲ ಅಂತಾನೂ ಹೇಳ್ಬೋದು. ಅದನ್ನ ಏನು ಮಾಡಬೇಕಾಗುತ್ತೆ ನೀವು ಕೇರ್ಫುಲ್ ಆಗಿ ನೋಡಿ ಮಾಡಬೇಕಾಗುತ್ತೆ. ಇದು ಎರಡನೇದು. ಫಸ್ಟ್ ಒನ್ ಏನು, ಎಬಿಲಿಟಿ ಟು ಎಕ್ಸಿಕ್ಯೂಟ್ ದ ಆರ್ಡರು. ಸೆಕೆಂಡು, ನಾಟ್ ಏಬಲ್ ಟು ಎಕ್ಸಿಕ್ಯೂಟ್ ದ ಆರ್ಡರು. ಥರ್ಡ್ ಒನ್, ಕ್ಯಾನ್ಸಲೇಷನ್ ಆಫ್ ದ ಆರ್ಡರ್ ಇಟ್ ಸೆಲ್ಫ್. ಆಫ್ಟರ್ ಪ್ಲೇಸಿಂಗ್ ದ ಆರ್ಡರ್, ದ ಪಾರ್ಟಿ ಮೇ ಅಟ್ ಟೈಮ್ಸ್ ಫೈಂಡ್ ಇಟ್ ನೆಸೆಸಿಟಿ ಟು ಕ್ಯಾನ್ಸಲ್ ಇಟ್. ಯಾಕೆ? ಸಮ್ ಆಫ್ ದ ವೆಕೇಶನ್ಸ್ ಯಾವ್ಯಾವ ಟೈಮಲ್ಲಿ, ಒಂದು ಫೈರ್ ಆಕ್ಸಿಡೆಂಟ್ ಡಿಸ್ಟ್ರಾಯಿಂಗ್ ದ ಬಿಸ್ನೆಸ್ಸು, ಕಾವಿನ ಬಿಸ್ನೆಸ್ಸು ಬೆಂಕಿಗೆ ಬಿದ್ದು ಎಲ್ಲ ಹೊರಟೋಯ್ತು. ಲೋಕಲ್ ಪ್ರಕ್ಯೂರ್ಮೆಂಟ್ ಫ್ರಮ್ ಅ ಬಿಸ್ನೆಸ್ ಹೌಸ್ ಕ್ಲೋಸಿಂಗ್ ಡೌನು, ಅವರು ಎಲ್ಲಿಂದ ನಮಗೆ ಡೆಲಿವರಿ ಕೊಡಿಸ್ತಾ ಇದ್ರು ಅದು ಕ್ಲೋಸ್ ಡೌನ್ ಆಗೋಗಿದೆ. ಡಿಸಿಷನ್ ಟು ರೀಮಾಡಲ್ ಶೋರೂಮ್ ಅಂಡ್ ಶಿಫ್ಟ್ ಬಿಸ್ನೆಸ್ ಪ್ರಿಮಿಸಿಸ್, ಅವ್ರು ಮೋಸ್ಟ್ಲಿ ಆ ಜಾಗದಿಂದ ಬೇರೆ ಇನ್ಯಾವುದೋ ಒಂದು ಸ್ಟೇಟ್ಗೆ ಹೊರಟೋಗಿ ಶಿಫ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸ್ಟ್ರೈಕ್ ಬೈ ಸ್ಟಾಫು, ಅಕಸ್ಮಾತ್ ಏನೋ ಸ್ಟ್ರೈಕ್ ನಡೀತಾ ಇದೆ ನಮ್ಮ ಇದರಲ್ಲಿ. ಇನ್ಸಾಲ್ವೆನ್ಸಿ ಆಫ್ ದ ಬೈಯರು, ಎಲ್ಲೋ ಒಂದ್ ಕಡೆ ಕಾವಿಂಗ್ ಗೊತ್ತಾಯ್ತು ಗಣೇಶ್ ಸರ್ ಹತ್ರ ಒಂದ್ ಪೈಸಾ ಇಲ್ಲ, ನಾನು ಅಕಸ್ಮಾತ್ ಗೂಡ್ಸ್ ಕೊಟ್ರು ಸಹ ಗಣೇಶ್ ಸರ್ಗೆ ದುಡ್ಡು ಕೊಡೋ ಎಬಿಲಿಟಿ ಇಲ್ಲ ಅಂತ. ಇಂಥ ಸಿಚುವೇಶನ್ಸ್ ಗಳಲ್ಲಿ ನೀವೇನ್ ಮಾಡ್ಬೋದು, ಆರ್ಡರ್ನ ಕ್ಯಾನ್ಸಲ್ ಮಾಡಬಹುದು. ದ ಕ್ಯಾನ್ಸಲೇಷನ್ ಆಫ್ ದ ಆರ್ಡರ್ ಶುಡ್ ಬಿ ಡನ್ ವಿತೌಟ್ ಎನಿ ಲಾಸ್ ಆಫ್ ಟೈಮ್ ಆಫ್ಟರ್ ದ ನೀಡ್ ಫಾರ್ ಇಟ್ ಹ್ಯಾಸ್, ಅದು ಟಿಟ್ ಆಗ್ಬಿಟ್ಟಿದೆ, ಇಟ್ ಹ್ಯಾಸ್ ಅರೈಸನ್. The cancellation should be made preferably by telegram or on the phone or immediately confirmed by the letter. ಯಾಕೆ ನೀವು ಇಮಿಡಿಯೇಟ್ ಆಗಿ ಹೇಳಿ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ನೀವು ಗೂಡ್ಸ್ನ ಡೆಲಿವರಿ ಎಲ್ಲ ಕೊಡ್ತಾ ಇರೋದಿಲ್ಲ, ನೀವು ಏನ್ ಮಾಡ್ತಾ ಇದ್ದೀರಾ, ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ. ಆರ್ಡರ್ನ ಪ್ಲೇಸ್ ಮಾಡಬೇಕಾದಾಗ ಗಣೇಶರಿಗೆ ತುಂಬಾ ರಿಕ್ವೈರ್ಮೆಂಟ್ ಇದೆ ಆ ಪ್ರಾಡಕ್ಟ್ಸ್ಗಳು. ನೀನ್ ಏನು ಹೇಳ್ದೇನೆ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ನಾನೇನ್ ಅನ್ಕೊಂತೀನಿ, ಓಕೆ ಬರ್ತಾ ಇದೆ ಅಂತ ಅನ್ಕೊಂಡು ಕೂತ್ಕೋತೀನಿ. ಅಕಸ್ಮಾತ್ ಬರಲೇ ಇಲ್ಲ ಅಂದಾಗ ಏನಾಗುತ್ತೆ, ನನ್ನ ಪ್ರೊಡಕ್ಷನ್ಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ವಾಟ್ ಐ ಹ್ಯಾವ್ ಟು ಡೂ, ಸೊ ವಾಟ್ ಎವರ್ ದಟ್ ಆರ್ಡರ್ ದಟ್ ಗಣೇಶ್ ಸರ್ ಹ್ಯಾಸ್ ಪ್ಲೇಸ್ಡ್, ಸೊ ಇಫ್ ಕಾವ್ಯ ವಾಂಟ್ಸ್ ಟು ಕ್ಯಾನ್ಸಲ್ ದಟ್ ಆರ್ಡರ್, ಶಿ ಹ್ಯಾಸ್ ಟು ರಿಪ್ಲೈ ಇಟ್ ಇಮಿಡಿಯೇಟ್ಲಿ. ಇಮಿಡಿಯೇಟ್ ಆಗಿ ಏನ್ ಮಾಡಬೇಕು, ರಿಪ್ಲೈ ಮಾಡಲೇಬೇಕು. ಸೊ ದ ಲೆಟರ್ ಕ್ಯಾನ್ಸಲಿಂಗ್ ದ ಆರ್ಡರ್ ಆರ್ ದ ಒನ್ ಕನ್ಫರ್ಮಿಂಗ್ ದ ಟೆಲಿಗ್ರಾಫಿಕ್ ಟೆಲಿಫೋನ್ ಮೆಸೇಜ್ ಶುಡ್ ಸ್ಟೇಟ್ ದ ರೀಸನ್ಸ್ ಫಾರ್ ಡೂಯಿಂಗ್ ಸೊ ಅಂಡ್ ಎಕ್ಸ್ಪ್ರೆಸ್ ದ ರಿಗ್ರೆಟ್. ಹೇಳಬೇಕು, ಸಾರಿ ಸರ್ ನಮಗೆ ಕೊಡೋದಕ್ಕಾಗಿಲ್ಲ ಈ ಸಲ, ಬಿಕಾಸ್ ನಮ್ಮ ಕಂಪ್ನಿಲಿರೋ ಎಂಪ್ಲಾಯೀಸ್ ಎಲ್ಲ ಸ್ಟ್ರೈಕಿಗೆ ಹೋಗ್ಬಿಟ್ರು, ಎಲ್ಲೂ ಪ್ರೊಡಕ್ಷನ್ ಆಗಲಿಲ್ಲ, ನಿಮ್ಗೆ ಕೊಡ ಗಿವ್ ರೀಸನ್ಸ್. ಒಂದು ಕನ್ವೀನಿಯಂಟ್ ಆಗಿ ಏನು ಮಾಡಬೇಕು, ನೀವು ಅವ್ರ ಹತ್ರ ರೀಸನ್ಸ್ ಕೊಟ್ಟು ಸಮಾಧಾನ ಪಡಿಸ್ಬೇಕು. ಆನ್ ಇಂಡಿಕೇಶನ್ ಅಬೌಟ್ ದ ಪ್ರಾಬಬಲ್ ಪ್ಲೇಸ್ಮೆಂಟ್ ಆಫ್ ದ ನ್ಯೂ ಆರ್ಡರ್ ಅಟ್ ಅ ಫ್ಯೂಚರ್ ಪಾಯಿಂಟ್ ಆಫ್ ಟೈಮ್ ಮೇ ಬಿ ಗಿವನ್. ಸರ್ ಸಾರಿ ಈ ಸಲ ನಾನು ನಿಮಗೆ ಪ್ರಾಡಕ್ಟ್ನ ಕೊಡೋದಕ್ಕಾಗ್ತಾ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ನನಗೆ ಇನ್ನೊಂದು 2 months ಟೈಮ್ ಕೊಡಿ ಸರ್, ನಾನು ನಿಮಗೆ ಪ್ರಾಡಕ್ಟ್ಸ್ನ ಡೆಲಿವರಿ ಕೊಡ್ತೀನಿ, ಆ ಟೈಮ್ಗೆ ನಿಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ನಾನು ಕೊಟ್ಬಿಡ್ತೀನಿ. ಈ ಥರ ನೀವೇನು ಮಾಡಬೇಕು, ಕನ್ವಿನ್ಸ್ ಆಗಿ ನೀವೇನು ಮಾಡಬೇಕಾಗತ್ತೆ, ಸೊ ಲೆಟರ್ನ ಬರೀಬೇಕಾಗತ್ತೆ. ಯೂಶಲಿ ಏನಾಗುತ್ತೆ ಗೊತ್ತಾ, ಎಕ್ಸಿಕ್ಯೂಟಿಂಗ್ ಆರ್ಡರು ನಾಟ್ ಎಕ್ಸಿಕ್ಯೂಟಿಂಗ್ ಆರ್ಡರ್ ಏನಾಗುತ್ತೆ, ನಿಮಗೆ ವೆಂಡರ್ ಉಳ್ಕೊಂಡು ಬಿಡ್ತಾನೆ ಕೊನೆ ತನಕ, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಕ್ಯಾನ್ಸಲೇಷನ್ ಅಂತ ಬಂದಾಗ ಏನಾಗುತ್ತೆ ಗೊತ್ತಾ, ಕ್ಯಾನ್ಸಲ್ ಅಂತ ಅಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಕಳ್ಕೊಂಡು ಬಿಡ್ತೀರಾ ಆ ಪಾರ್ಟಿನ. ಅದರಿಂದ ಸಾಧ್ಯವಾದಷ್ಟು ನೀವು ಕಳ್ಕೊಳಕ್ ಹೋಗ್ಬಾರ್ದು ಅಂತವ್ರನ್ನ. ಅದಕ್ಕೋಸ್ಕರ ನೀವು ಈ ತರ ಕನ್ವಿನ್ಸ್ ಆಗಿ ಏನ್ ಮಾಡಬೇಕು, ಅವ್ರ ಹತ್ರ ಮಾತಾಡಬೇಕು. ಇಫ್ ದ ಕ್ಯಾನ್ಸಲೇಷನ್ ಇಸ್ ಓಯಿಂಗ್ ಟು inordinate delay in its execution, the letters should specifically point out the same. ಅಕಸ್ಮಾತ್ ಎಕ್ಸಿಕ್ಯೂಟ್ ಡಿಲೇ ಆಗುತ್ತೆ ಅನ್ನೋದಿದ್ರೆ ಆರ್ಡರ್ ಪ್ಲೇಸ್ ಮಾಡೋದಕ್ಕೆ ಮೆನ್ಷನ್ ಮಾಡಿ, ಗಣೇಶ್ ಸರ್ ಸಾರಿ ಈ ವೀಕ್ ಆಗಲ್ಲ ನನಗೆ ಡೆಲಿವರಿ ಕೊಡೋದಕ್ಕೆ, ಸೊ ನೆಕ್ಸ್ಟ್ ವೀಕ್ ಟೈಮ್ ಕೊಡಿ, ನೆಕ್ಸ್ಟ್ ವೀಕ್ ಬೈ 30th ಒಳಗಡೆ ನಾನು ಏನು ಮಾಡಿಬಿಡ್ತೀನಿ, ನಿಮ್ಮ ಪ್ರಾಡಕ್ಟ್ಸ್ನ ಕಳಿಸ್ಕೊಡ್ತೀನಿ. ಇಫ್ ದ ಗೂಡ್ಸ್ ಹ್ಯಾವ್ ಬಿನ್ ಡಿಸ್ಪ್ಯಾಚ್ ಬಿಫೋರ್ ದ ರಿಸಿಪ್ಟ್ ಆಫ್ ದ ಲೆಟರ್, ಟೆಲಿಗ್ರಾಮ್ ಎಕ್ಸೆಟ್ರಾ, ಕ್ಯಾನ್ಸಲಿಂಗ್ ದ ಆರ್ಡರ್ ಬೈ ದ ಸೆಲ್ಲರ್, ದ ಬೈಯರ್ ವಿಲ್ ಹ್ಯಾವ್ ಟು ಅಕ್ಸೆಪ್ಟ್ ದ ಗೂಡ್ಸ್. ಅಕಸ್ಮಾತ್ ಕ್ಯಾನ್ಸಲೇಷನ್ ಕೊಟ್ಟು ಅದಾದ್ಮೇಲೆ ಅವನೇನೋ ಗೂಡ್ಸ್ನ ಡೆಲಿವರಿ ಕೊಟ್ಟರೆ, ಸೊ ಅವನೇನು ಮಾಡಬೇಕಾಗತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ನೀವು 3 ಥರದಲ್ಲಿ ನೀವೇನು ಮಾಡ್ತೀರಾ, ರಿಪ್ಲೈನ ಕೊಡ್ತೀರಾ.
ಒಂದು ಎಕ್ಸಿಕ್ಯೂಟಿಂಗ್ ಆರ್ಡರು, ಇನ್ನೆಬಿಲಿಟಿ ಟು ಎಕ್ಸಿಕ್ಯೂಟಿಂಗ್ ದ ಆರ್ಡರು, ಅದಾದ್ಮೇಲೆ ಥರ್ಡ್ ಒನ್ ಬಂದು ಯಾವುದು, ಕ್ಯಾನ್ಸಲೇಷನ್. ಕ್ಯಾನ್ಸಲೇಷನ್ ಆಫ್ ದ ಆರ್ಡರ್. ಇದಾದ್ಮೇಲೆ ನಾನು ಕೆಲವೊಂದು ಫಾರ್ಮೆಟ್ಗಳನ್ನ ಕೊಟ್ಟಿದ್ದೀನಿ ನಿಮಗೆ. ಐ ಥಿಂಕ್ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಹೋಟೆಲ್ ಡಿಲಕ್ಸ್ ಅಂತೆ, ಯಾರಿಗೋ ಏರೋಟೆಕ್ಸ್ ಲಿಮಿಟೆಡ್ ಬಿಸ್ನೆಸ್ ಮ್ಯಾನೇಜರ್ಗೆ ಏನು ಮಾಡಿದ್ದಾರೆ, ಲೆಟರ್ ಬರಿತಾ ಇದ್ದಾರೆ. ವಿ ಆರ್ ಹ್ಯಾಪಿ ಟು ಪ್ಲೇಸ್ ವಿತ್ ಯುವರ್ ಆರ್ಡರ್ ಫಾರ್ ದ ಫಾಲೋಯಿಂಗ್. ಇದು ನೋಡಿ, ಇದೇನಿದು ಆಲ್ರೆಡಿ ಗಣೇಶರು ಕಾವ್ಯಂಗೆ ಲೆಟರ್ ಕಳಿಸ್ಬಿಟ್ಟಿದ್ದಾರೆ, ಪ್ಲೇಸಿಂಗ್ ಆರ್ಡರ್ ಆಗೋಗಿದೆ. ಈಗ ಅವ್ರು ರಿಪ್ಲೈ ಕೊಡ್ತಾ ಇದ್ದಾರೆ, ವಿ ಆರ್ ಹ್ಯಾಪಿ ಟು ಪ್ಲೇಸ್ ವಿತ್ ಯುವರ್ ಆರ್ಡರ್ ಫಾರ್ ದ ಫಾಲೋಯಿಂಗ್ ಐಟಮ್ಸ್ ಮಾರ್ಕೆಟೆಡ್ ಬೈ ಯು. ಅದೇನೋ ಐಟಮ್ಸ್ಗಳೆಲ್ಲ ಕೊಟ್ಟು, ಇನ್ ವ್ಯೂ ಆಫ್ ಅವರ್ ಬಲ್ಕ್ ಆರ್ಡರ್ ವಿ ರಿಕ್ವೆಸ್ಟ್ ಯು ಟು ಚಾರ್ಜ್ ಅಸ್ substantially lower than the rates quoted in your pattern album for October 1995. The payment will be made to you within 1 month from the date of invoice. Sorry, ನಾನು ಉಲ್ಟಾ ಹೇಳಿದೆ. ಗಣೇಶರು ಕಾವ್ಯಂಗೆ ಲೆಟರ್ ಬರೀತಾ ಇರೋದು ಇದು, ಸಾರಿ. So to avoid delay, please send the goods ordered by road transport so as to reach us before December 15, 1995. We give the below address of our bankers for reference should you so desire. ಇದು ಇನ್ನೊಂದು ಲೆಟರ್ ಆಫ್ ಅಕ್ನಾಲೆಡ್ಜಿಂಗ್ ದ ರೆಸಿಪ್ಟ್. ಓಕೆ, ಇವಾಗ ನಾನು ಕಾವ್ಯಂಗ್ ಲೆಟರ್ ಕೊಟ್ಟಾಯ್ತು. ಈಗ ಕಾವ್ಯ ಏನು ಮಾಡ್ತಾರೆ, ಒಂದು ಅಕ್ನಾಲೆಜ್ಮೆಂಟ್ ಕಳಿಸ್ತಾರೆ. ಏನಂತ, ವಿ ಥ್ಯಾಂಕ್ ಯು ಫಾರ್ ಯುವರ್ ಆರ್ಡರ್ ಆಫ್ November 1st, 1995 and have pleasure in advising you that all the items order will be dispatched to you as per your instruction in a week's time. ಕಾವ್ಯ ಹೇಳ್ತಾರೆ ಏನಂತ, ಓಕೆ ನಿಮ್ಮ ಆರ್ಡರ್ ಪ್ಲೇಸ್ ಮಾಡಿದ್ದು ನಮಗೆ ಬಂತು ಲೆಟರು, ಸೊ ಇನ್ನೊಂದು ವಾರದೊಳಗಡೆ ನಾವೇನು ಮಾಡ್ತೀವಿ, ಗೂಡ್ಸನ್ನ ಡಿಸ್ಪ್ಯಾಚ್ ಮಾಡ್ತೀವಿ. ನಾವು ಲೆಟರ್ ಆಫ್ ಪ್ಲೇಸಿಂಗ್ ಆರ್ಡರ್. ಈಗ ಕಾವ್ಯ ಹೇಳಬೇಕು ಏನಂತ, ಆರ್ಡರ್ ಕೊಡ್ತಾ ಇದ್ದೀವಿ, ಪ್ಲೇನು ಗೂಡ್ಸ್ನ ಡೆಲಿವರಿ ಕೊಡ್ತಾ ಇದ್ದೀನಿ ಅಂತ. ವಿ ಥ್ಯಾಂಕ್ ಯು ಫಾರ್ ಯುವರ್ ಲೆಟರ್ ಆನ್ July 2nd or for your catalog. Please, ಮತ್ತೆ ಅದೇನಾ, ಪ್ಲೀಸ್ ಸಪ್ಲೈ ದ ಟೈಟಲ್ಸ್ ಲಿಸ್ಟೆಡ್ ಬಿಲೋ ಬೈ ಪ್ಯಾಸೆಂಜರ್ ಟ್ರೈನ್ ವಿತ್ ಇನ್ ಅ ವೀಕ್ ಟೈಮ್. ಸಾರಿ, ಇದು ಅಷ್ಟೇ ಪ್ಲೇಸಿಂಗ್ ಏನು ಆರ್ಡರ್. ಏನೇನು ಪ್ರಾಡಕ್ಟ್, ಪ್ಲೀಸ್ ಪ್ಯಾಕ್ ದ ಗುಡ್ ಸೇಫ್ಲಿ ಅಂಡ್ ನೆಗೋಷಿಯೇಟ್ ದ ಡಾಕ್ಯುಮೆಂಟ್ಸ್ ಥ್ರೂ ದ ವಿಜಯ ಬ್ಯಾಂಕ್ ಯೂನಿವರ್ಸಿಟಿ ಕ್ಯಾಂಪಸ್ ಫಂಡ್. ಓಕೆ, ಇದು ಗಣೇಶರು ಕಾವ್ಯಾಗಿ ಬರೀತಾ ಇರೋದೆ. ಇದು ಕಾವ್ಯ ಗಣೇಶರಿಗೆ ಬರೆಯೋದು. While thanking you for your order for July 10th, we are to inform you that all the titles ordered by you have been sent to you today by passenger train carefully packed. We enclose a copy of our invoice rupees 15,550. The documents have been sent to you through the Vijaya Bank University Campus Branch, Pondicherry. Please honor the bill on presentation. We solicit your further orders and assure you for your best attention. ನೋಡಿ, ಕಾನ್ಸೆಪ್ಟ್ ಒಂದೆಲ್ಲ, ಜೊತೆಗೆ ಅವರು ಅಕ್ನಾಲೇಜ್ ಮಾಡೋ ರೀತಿ ನೋಡಿ. ವಿ ಸಾಲಿಸಿಟ್ ಯುವರ್ ಫರ್ದರ್ ಆರ್ಡರ್ಸ್ ಅಂಡ್ ಅಶ್ಯೂರ್ ಯು ಫಾರ್ ಅವರ್ ವೆರಿ ಬೆಸ್ಟ್ ಅಟೆನ್ಷನ್ ಅಂತ. ಇದು ಕಾವ್ಯ ಕಳಿಸ್ಕೊಡ್ತೀನಿ ಅಂತ ಹೇಳೋದಕ್ಕೆ. ಈಗ ನೆಕ್ಸ್ಟ್ ಕಾವ್ಯ ನನಗೆ ಕಳಿಸ್ಕೊಡೋದಕ್ಕಾಗಲ್ಲ ಅಂತ ಹೇಳೋದು. ವಿ ಥ್ಯಾಂಕ್ ಯು ಫಾರ್ ಯುವರ್ ಆರ್ಡರ್ ಆಫ್ March 25th ಆಫ್ ಅವರ್ ರೇಂಜ್ ಆಫ್ ಫ್ಲಾಸ್ಕ್ ಎಕ್ಸೆಟ್ರಾ. ವಿ ವೆರಿ ಮಚ್ ರಿಗ್ರೆಟ್ ಅಂತ ಅಂದರೆ ನಾವು ಚಿಂತಿಸ್ತಾ ಇದ್ದೀವಿ, ಈ ಥರ ಹೇಳೋದು ಕಷ್ಟಪಡ್ತಾ ಇದ್ದೀವಿ. Our inability to attend your order at present due to an indefinite strike on the part of our employees. As such, we are denying ourselves the pleasure of serving you for the moment. We do not know when the strike would end. ನಿಲ್ಲುತ್ತೆ ಗೊತ್ತಿಲ್ಲ. You will hear from us as soon as normalcy returns. ನಾರ್ಮಲ್ ಆಗಿದ ತಕ್ಷಣ ನಿಮ್ಗೆ ಏನು ಮಾಡ್ತೀವಿ, ನಾವು ಇನ್ಫಾರ್ಮ್ ಮಾಡ್ತೀವಿ. We are sorry for the inconvenience that may be caused to you in this regard and look forward to the pleasure of attending to your order in the near future. ಎಷ್ಟು ನೀಟಾಗಿ ಹೇಳ್ತಾರೆ ನೋಡಿ, ಇದನ್ನು ಓದೋರು ಹಂಗೆ ಕರ್ಗೋಗ್ಬಿಡ್ತಾರೆ. We are sorry for the inconvenience that may be caused to you in this regard. ದಯವಿಟ್ಟು ಕ್ಷಮಿಸಿ, ನಮ್ಮಿಂದ ನಿಮಗೆ ತೊಂದರೆ ಆಗಿದೆ. Look forward to the pleasure of attending to your order in the near future. ಅಲ್ಲಿ ಹೇಳ್ತಾನೆ ಏನಂತ, ಕಾವ್ಯ ನನಗೆ ಹೇಳೋದು ಏನಂತ, ಸೊ ಸಾರಿ, ಈ ಸಲ ನಾನು ನಿಮಗೆ ಕೊಡೋದಕ್ಕಾಗಲಿಲ್ಲ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾನೇನು ಮಾಡ್ತೀನಿ, ನಿಮಗೆ ನೀವು ಏನು ಆರ್ಡರ್ ಪ್ಲೇಸ್ ಮಾಡ್ತೀರಾ ಅದನ್ನು ಕಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ. ಕಾವ್ಯ ಹಂಗೆ ಹೇಳಿದ ತಕ್ಷಣ ನಾನೇನಂತ ಅಂತೀನಿ, ಈಗಲೇ ಕಳಿಸ್ಕೊಡ್ಲಿಲ್ಲ, ಇನ್ನೊಂದು ನೆಕ್ಸ್ಟ್ ಬೇರೆ ಕಳಿಸ್ಕೊಟ್ಟಿಯಾ, ಹೋಗು ಅಂದ್ಬಿಟ್ಟು ಬೇರೆಯವ್ರಿಗೆ ಕೇಳ್ತೀನಿ. ಇದು ಎರಡನೇ ಸಿಚುವೇಶನು, ಕಾವ್ಯ ನನಗೆ ಬರೆಯೋ ಲೆಟರು. ಥರ್ಡ್ ಸಿಚುವೇಶನ್, ಕಾವ್ಯ ಕ್ಯಾನ್ಸಲ್ ಮಾಡ್ತಾರೆ ಲೆಟರ್ನ. ಏನಂತ, this has reference to our order dated April 20 and our subsequent reminder dated May 20, 1995. We are sorry to note that you have not given due attention to our order
and have chosen to remain silent as we are not sure whether you will be able to effect supply of the books order by us, which we need before the reopening of the education. We are obligated to cancel your order. ಓಕೆ, ಕ್ಯಾನ್ಸಲಿಂಗ್ ಅವರ್ ಆರ್ಡರ್ ಇಲ್ಲಿ ಬರೀತಾ ಇರೋದು ಯಾರು? ನಾನು ಗಣೇಶ್ ಕಾವ್ಯಗೆ ಬರೀತಾ ಇರೋದು. ಓಕೆ ಏನಂತ? ಸೊ ನಾನು ನಿಮ್ಗೆ ಆರ್ಡರ್ ಪ್ಲೇಸ್ ಮಾಡಿದ್ದೆ, ಬಟ್ ಆದರೆ ನೀವು ನನಗೆ ಯಾವುದೇ ರೀತಿಯಾದಂಥ ರಿಪ್ಲೈ ಕೊಡಲಿಲ್ಲ, ಅದರಿಂದ ನಾನು ಏನು ಮಾಡ್ತಾ ಇದ್ದೀನಿ, ಆರ್ಡರ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ಇದು ಏನು? ಕ್ಯಾನ್ಸಲೇಷನ್ ಆಫ್ ಅನ್ ಆರ್ಡರ್. ಸೊ ಹಾಗಾದರೆ ಕ್ಯಾನ್ಸಲೇಷನ್ ಆಫ್ ಆರ್ಡರ್ ಎರಡು ರೀತಿ ಇರುತ್ತೆ. ಒಂದು, ಆರ್ಡರ್ ಏನು ಪ್ಲೇಸ್ ಮಾಡ್ತೀರಾ ಅದನ್ನು ಕಾವ್ಯನೂ ಕ್ಯಾನ್ಸಲ್ ಮಾಡ್ಬೋದು. ಸೊ ಇನ್ನೊಂದು, ಕಾವ್ಯನ ಕಡೆಯಿಂದ ಏನು ರಿಪ್ಲೈ ಬರಲಿಲ್ಲ ಅಥವಾ ಅಕ್ನಾಲೇಜ್ಮೆಂಟ್ ಏನು ಬರಲಿಲ್ಲ ಅಂದರೆ ನಾನು ಏನು ಮಾಡ್ಬೋದು, ಕ್ಯಾನ್ಸಲ್ನ ಮಾಡಬಹುದು. ಸೊ ದಟ್ಸ್ ಇಟ್ ಅಬೌಟ್ ಯುವರ್ ವಾಟ್ ಯು ಕಾಲ್ಡ್ as placing of an order. Once the parties have agreed to the terms of the business, the next stage that follows is the placement of the order. When giving an order, the wishes of the person placing the order should be carefully started to avoid further inquiry entailing loss of time and possible loss of market too. ಏನಂದ್ರೆ ಸೊ ನೀವೇನೋ ಆರ್ಡರ್ ಪ್ಲೇಸ್ ಮಾಡ್ತೀರಾ, ಅದರಲ್ಲಿ ಕ್ಲಿಯರ್ ಕಟ್ ಆಗಿ ನೀವೇನು ಮಾಡಬೇಕು, ಎಲ್ಲ ಇನ್ಫಾರ್ಮೇಷನ್ ಅನ್ನು ಏನು ಮಾಡಬೇಕು, ಕೊಡಬೇಕು. ಒಂದೊಂದು ಇನ್ಫಾರ್ಮೇಷನ್ ಕೊಡೋದು, ಒಂದೊಂದನ್ನ ಬಿಡೋದೆಲ್ಲ ಏನಾದಾಗುತ್ತೆ, ಸೊ ಟೈಮ್ ಲ್ಯಾಗ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ವೆನ್ ಅ ಟ್ರೇಡರ್ ಹ್ಯಾಸ್ ರಿಸೀವ್ಡ್ ಅನ್ ಆರ್ಡರ್, ಹಿ ಈಸ್ ಆಬ್ಲಿಗೇಟೆಡ್ ಟು ಗಿವ್ ಅನ್ ಇಮಿಡಿಯೇಟ್ ರಿಪ್ಲೈ. ಒಂದ್ಸಲಿ ನಾನು ಏನಾದರೂ ಕಾವ್ಯಂಗೆ ಲೆಟರ್ ಕಳಿಸಿದ್ರೆ ಕಾವ್ಯ ಇಮಿಡಿಯೇಟ್ ಆಗಿ ನನಗೆ ಏನು ಮಾಡಬೇಕು, ರಿಪ್ಲೈ ಕೊಡಬೇಕು. ಇಫ್ ದ ಆರ್ಡರ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಇಮಿಡಿಯೇಟ್ಲಿ, ನೋ ಅಕ್ನಾಲೇಜ್ಮೆಂಟ್ ಆರ್ ಕನ್ಫರ್ಮೇಷನ್ ಆಫ್ ದ ಆರ್ಡರ್ ಇಸ್ ನೆಸರಿ. ಇಮಿಡಿಯೇಟ್ ಆಗಿ ಕೊಡ್ತಿದಾರ, ಅಕ್ನಾಲೇಜ್ಮೆಂಟ್ ಕೊಡುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಏನು ಮಾಡಿ, ಓಕೆ ಆರ್ಡರ್ ನಾನು ಡೆಲಿವರಿ ಕೊಡ್ತಾ ಇದ್ದೀನಿ, ಡಿಸ್ಪ್ಯಾಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಅದರ್ ಲೆಟರ್ಸ್ ಅರೈಸಿಂಗ್ ಇನ್ ಕನೆಕ್ಷನ್ ವಿತ್ ಆರ್ಡರ್ ಆರ್ ಲೆಟರ್ ಅಡ್ವೈಸಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಆರ್ಡರ್, ಅದನ್ನ ಆಗ್ಲೇ ಹೇಳಿದೆ. ಇನ್ನೆಬಿಲಿಟಿ ಟು ಎಕ್ಸಿಕ್ಯೂಟ್ ದ ಆರ್ಡರ್, ಅದನ್ನು ಹೇಳಿದೆ. ಮತ್ತೆ ಲೆಟರ್ ಕ್ಯಾನ್ಸಲಿಂಗ್ ದ ಆರ್ಡರ್ ವಿಚ್ ಇಸ್ ಆಲ್ರೆಡಿ ಪ್ಲೇಸ್ಡ್. ಸೊ ಕ್ಯಾನ್ಸಲೇಷನ್ ಆಫ್ ಆರ್ಡರ್ ಶುಡ್ ಬಿ ಪ್ರಿಫರಬಲಿ ಮೇಡ್ ಬೈ ಟೆಲಿಗ್ರಾಮ್. ಸೊ ಥ್ರೂ ಏನು ಪೋಸ್ಟ್ ಮುಖಾಂತರ ಏನಾಗಬೇಕು, ಲೆಟರ್ಗಳು ಹೋಗಿ. ಇವಾಗೆಲ್ಲ ಮಾಡಲ್ಲ ಬಿಡಿ, ಇವಾಗೆಲ್ಲ ಥ್ರೂ ಮೇಲಲ್ಲೇ ಎಲ್ಲ ಕಳಿಸ್ಕೊಂಡು ಮೇಲಲ್ಲೇ ಮುಗಿಸ್ಬಿಡ್ತಾರೆ. ದ ಕ್ಯಾನ್ಸಲೇಷನ್ ಆಫ್ ಪ್ಲೇಸ್ಮೆಂಟ್ ಆಫ್ ಆರ್ಡರ್ ಬೈ ಟೆಲಿಗ್ರಾಮ್ ಶುಡ್ ಆಲ್ವೇಸ್ ಬಿ ಫಾಲೋಡ್ ಬೈ ಎ ಲೆಟರ್ ಬೈ ವೇ ಆಫ್ ಕನ್ಫರ್ಮೇಷನ್. ದ ಟೆಕ್ಸ್ಟ್ ಆಫ್ ದ ಟೆಲಿಗ್ರಾಮ್ ಶುಡ್ ಬಿ ರಿಪೀಟೆಡ್ ಇನ್ ದ ಲೆಟರ್. ಓಕೆ, ಸೊ ಇಷ್ಟು ಕಾನ್ಸೆಪ್ಟ್ಸ್ಗಳು ಬಂದು ಏನು ನಿಮ್ಮ ವಾಟ್ ಯು ಕಾಲ್ಡ್ ಪ್ಲೇಸಿಂಗ್ ಆಫ್ ಎನ್ ಆರ್ಡರ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಕಾನ್ಸೆಪ್ಟ್ಸ್ಗಳು. ಹೋಪ್ ಇವತ್ತು ಮಾತಾಡಿದ ಎಲ್ಲವೂ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಏನಾದರೂ ಕ್ಲಾರಿಫಿಕೇಶನ್ ಇದ್ರೆ ಮತ್ತು ವಿ ವಿಲ್ ಕನ್ಕ್ಲೂಡ್ ದ ಕ್ಲಾಸ್. ಓಕೆ, ಆಮೇಲೆ ನಾಳೆ ಒಂದು ಪ್ರೋಗ್ರಾಮ್ ಇದೆ ವಿಚ್ ಇಸ್ ರಿಲೇಟೆಡ್ ಟು ಯುವರ್ ಸಬ್ಜೆಕ್ಟ್ ಓನ್ಲಿ. ಇನ್ನ ಗೊತ್ತಿಲ್ವಾ, ಇಂಟಿಮೇಷನ್ ಬಂತಾ? ಇಲ್ಲ ಸರ್. ಓಕೆ, ಸೊ ನಾಳೆ 12 ಗಂಟೆಗೆ ವೆಬಿನಾರ್ ಇದೆ. ದಟ್ ಈಸ್ ರಿಗಾರ್ಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ. ಐ ಥಿಂಕ್ ನಿಮಗೆ ಒಂದು ಸಬ್ಜೆಕ್ಟ್ ಇರೋದ್ರಿಂದ ಕಮ್ಯುನಿಕೇಷನ್ ಸ್ಕಿಲ್ಸು ನಾವೇನು ಮಾಡ್ತಿದ್ದೀವಿ ಅದು ಆ್ಯಕ್ಚುಲಿ ನಿಮ್ಮನ್ನು ಟಾರ್ಗೆಟ್ ಆಗಿ ಇಟ್ಕೊಂಡೇ ನಾಳೆ ಪ್ರೋಗ್ರಾಮ್ ಮಾಡ್ತಾ ಇರೋವಂಥದ್ದು. ಸೊ ಅದರಿಂದ ರಿಜಿಸ್ಟ್ರೇಷನ್ ಲಿಂಕನ್ನು ನಾನು ಕಳಿಸ್ಕೊಡ್ತೀನಿ, ಮೇ ಬಿ ಇನ್ನೊಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸಲ್ಲಿ. ಎಲ್ಲರೂ ರಿಜಿಸ್ಟ್ರೇಷನ್, ಇನ್ನೊಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಮಾಡಿಕೊಂಡು ನಾಳೆ ಪ್ರೋಗ್ರಾಮ್ನ ಅಟೆಂಡ್ ಮಾಡಿ. ಓಕೆ ಸರ್. ಓಕೆ ಸರ್.